ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಭಗವಂತ ಸ್ವಯಂ ಹೇಳುತ್ತಿದ್ದಾರೆ, ಅರ್ಜುನ, ಯಾರ ಕೃಪೆಯಿಂದ ಪರಮ ಶಾಂತಿ ಹಾಗೂ ಶಾಶ್ವತ ಸ್ಥಾನ ಅಂದರೆ ಸತ್ಯಲೋಕ ಪ್ರಾಪ್ತಿಯಾಗುವುದೋ ಆ ಪರಮೇಶ್ವರನಿಗೆ ಶರಣಾಗು. ಆ ಪರಮೇಶ್ವರ ಯಾರು, ಎಲ್ಲಿ ಇದ್ದಾರೆ, ಹೇಗಿದ್ದಾರೆ ತಿಳಿದುಕೊಳ್ಳಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ. ಅವನ ಮುಖದಿಂದ ಉಚ್ಚಾರಿತವಾದುದಲ್ಲ, ಜ್ಞಾನವನ್ನಂತೂ ಪೂರ್ಣ ಪರಮಾತ್ಮನದೇ ನೀಡಲಾಗಿದೆ. ಹಾಗಾಗಿ ಇಲ್ಲಿ ನಾವು ಇದನ್ನು ತಿಳಿಯಬೇಕಾಗಿದ್ದೇನೆಂದರೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಪರಮೇಶ್ವರನು ಸ್ವತಃ ತನ್ನ ಮುಖಾರವಿಂದದಿಂದ ಉಚ್ಚಾರಣೆ ಮಾಡಿ ಹೇಳಿದ್ರೇನೆಂದರೆ, ವೇದ ಮೇರಾ ಭೇದ ಹೈ. ಈ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಇವು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತವೆ, ನನ್ನ ಮಾಹಿತಿಯನ್ನೇ ಹೇಳುತ್ತಿವೆ, ನನ್ನದೇ ಲೀಲೆಯ ಜ್ಞಾನವನ್ನು ನೀಡುತ್ತಿವೆ. ಆದರೆ ಇವುಗಳಲ್ಲಿ ವರ್ಣಿತ ವಿಧಿಯಿಂದ ನನ್ನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. और जिस वेद से मैं मिलूं ये चारों वेद जानते नहीं. ಅದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ ಮತ್ತು ಇದನ್ನೇ ಪವಿತ್ರ ಶ್ರೀಮದ್ ಭಗವದ್ಗೀತೆಯು ಹೇಳುತ್ತಿದೆ. 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ, ಅಂದರೆ ಈ ರೀತಿಯ ಧಾರ್ಮಿಕ ಯಜ್ಞಗಳ ಮಾಹಿತಿಯನ್ನು, ಧಾರ್ಮಿಕ ಅನುಷ್ಠಾನಗಳ ಸಾಧನೆಗಳ ಮಾಹಿತಿಯನ್ನು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಅದನ್ನು ಕರ್ಮವೆಂದು ತಿಳಿ, ಅಂದರೆ ಅವುಗಳನ್ನು ಕೆಲಸವನ್ನು ಮಾಡುತ್ತಲೇ ಮಾಡಬಹುದು. ಹಠಯೋಗ ಇತ್ಯಾದಿ ಮಾಡಿ, ಅಂದರೆ ಬೇರೆ ಸಾಧನೆಗಳನ್ನು ಏನು ಮಾಡುತ್ತಾರೆ ಹಾಗಲ್ಲ, ಅದನ್ನು ಕರ್ಮವೆಂದು ತಿಳಿ, ಅಂದರೆ ಕರ್ತವ್ಯ ಕರ್ಮ ಮಾಡುತ್ತಲೇ ಆ ಸಾಧನೆ ಆಗುತ್ತದೆ. ಮತ್ತು ಅದನ್ನು ತಿಳಿದು ಅದರ ಅನುಸಾರ ಸಾಧನೆಯನ್ನು ಮಾಡುವುದರಿಂದ ನೀನು ಎಲ್ಲ ಕರ್ಮಗಳಿಂದ ಬಿಡಿಸಿಕೊಳ್ಳುವೆ, ಮುಕ್ತನೂ ಆಗುವೆ. ಗೀತೆ ಅಧ್ಯಾಯ 4ರ ಶ್ಲೋಕ 34ರಲ್ಲಿ ಹೇಳಿದೆ ಏನೆಂದರೆ, ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ, ಮತ್ತು ಆ ತತ್ವದರ್ಶಿ ಸಂತನು ನಿನಗೆ ಪರಮಾತ್ಮ ತತ್ವಜ್ಞಾನವನ್ನು ನೀಡುವನು. ಒಂದೊಮ್ಮೆ ಗೀತೆಯ ಜ್ಞಾನದಾತನಿಗೆ ಆ ಜ್ಞಾನ ಇದ್ದಿದ್ದರೆ 18ನೇ ಅಧ್ಯಾಯಗಳಲ್ಲೇನು ಅವನು ಹೇಳಿರುವನೋ ಶ್ರೀಕೃಷ್ಣನ ಮೂಲಕ, ಅದಲ್ಲದೆ 1-2 ಅಧ್ಯಾಯಗಳನ್ನು ಇನ್ನೂ ಹೇಳುತ್ತಿದ್ದ. ಇದನ್ನು ಬರೆಯುವ ಅವಶ್ಯಕತೆ ಇರಲಿಲ್ಲ, ಅಂದರೆ ಯಾರೋ ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ ಎಂದು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಆ ಜ್ಞಾನ ಶ್ರೀಮದ್ ಭಗವದ್ಗೀತೆಯಲ್ಲಿ ಇಲ್ಲ ಎಂಬುದು. ಈ ಕಾರಣದಿಂದಾಗಿ ಗೀತೆಯ ಅಧ್ಯಾಯ 8ರ ಶ್ಲೋಕ 1ರಲ್ಲಿ ಅರ್ಜುನನು ಕೇಳುತ್ತಾನೇನೆಂದರೆ, ಹೇ ಪ್ರಭು, ತಾವು ಗೀತೆಯ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ ಸಂಖ್ಯೆ 29ರಲ್ಲಿ ಯಾವ ತತ್ಬ್ರಹ್ಮನ ಮಾಹಿತಿಯನ್ನು ನೀಡಿರುವಿರೋ ಅದರಲ್ಲಿ ಏನು ಹೇಳಿದೆ? 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೇನೆಂದರೆ, ನನ್ನ ಮೇಲೆ ಆಶ್ರಿತನಾಗಿ, ಅಂದರೆ ನಾನೇನು ಮಾರ್ಗದರ್ಶನವನ್ನು ಮಾಡುತ್ತಿರುವೆನು, ನಾನೇನು ನಿನಗೆ ಜ್ಞಾನವನ್ನು ಹೇಳುತ್ತಿರುವೆನು, ಅದನ್ನು ಆಧಾರವನ್ನಾಗಿಸಿಕೊಂಡು ಯಾರು ತತ್ವದರ್ಶಿ ಸಂತನ ಹುಡುಕಾಟವನ್ನು ಮಾಡುವರೋ, ಯಾರಿಗೆ ತತ್ವದರ್ಶಿ ಸಂತ ಸಿಗುವರೋ, ಮತ್ತು ಯಾರು ತತ್ಬ್ರಹ್ಮನನ್ನು ಅರಿತಿದ್ದಾರೆ ಮತ್ತು ಇಡೀ ಆಧ್ಯಾತ್ಮಿಕ ಜ್ಞಾನದಿಂದ ಪರಿಚಿತರಾಗಿದ್ದಾರೆ ಮತ್ತು ಎಲ್ಲ ಕರ್ಮಗಳನ್ನು ಯಾರು ಬಲ್ಲವರಾಗಿದ್ದಾರೋ ಅವರು ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದುವ ಪ್ರಯತ್ನವನ್ನೇ ಮಾಡುತ್ತಾರೆ. ಜರಾ ಮರಣ್ ಮೋಕ್ಷಾಯೇ ಯತಂತಿ ಯೇ ಮಂ ಆಶ್ರಿತ್ಯ ಯತಂತಿ ಯೇ ಬ್ರಹ್ಮ ತತ್ ವಿದುಹು ಕೃತ್ಸ್ನಂ ಆಧ್ಯಾತ್ಮಂ ಮತ್ತು ಅಖಿಲ್ ಕರ್ಮ. ಅಂದರೆ ಆ ಅಖಿಲ್ ಆಧ್ಯಾತ್ಮಂ ಕೃತಸ್ನಂ ಕರ್ಮಂ ಅಂದರೆ ಎಲ್ಲ ಕರ್ಮಗಳಿಂದ, ಅಖಿಲ ಅಂದರೆ ಪೂರ್ಣ ಎಲ್ಲ ಕರ್ಮಗಳಿಂದ ಮತ್ತು ಪೂರ್ತಿ ಆಧ್ಯಾತ್ಮ ಜ್ಞಾನದಿಂದ ಮತ್ತು ತದ್ಬ್ರಹ್ಮನಿಂದ ಪರಿಚಿತನಾಗಿರುವವನು. ಇದರ ನೇರ ಅರ್ಥವಾಗಿದೆ 7ನೇ ಅಧ್ಯಾಯದ 29ನೇ ಶ್ಲೋಕದ್ದು. ಅಂದರೆ ಯಾವ ಸಾಧಕನು ಕೇವಲ ವೃದ್ಧಾಪ್ಯ ಮತ್ತು ಮೃತ್ಯು, ಜರ ಅಂದರೆ ವೃದ್ಧಾವಸ್ಥೆ, ಮರಣ್ ಅಂದರೆ ಮೃತ್ಯು, ಇವೆರಡರಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಯಾರು ಮಾಡುತ್ತಾರೆ ಮತ್ತು ಯಾರು ಹೀಗೆ ಮಾಡುತ್ತಾರೋ
ಅವರು ನನ್ನ ಈ ಜ್ಞಾನದ ಆಶ್ರಯವನ್ನು ಪಡೆದಿರುತ್ತಾರೆ. ಅವರು ತತ್ವದರ್ಶಿ ಸಂತರ ಹುಡುಕಾಟವನ್ನು ಮಾಡಿದ್ದಾರೆ ಮತ್ತು ನಂತರ ಅವರಿಗೆ ತದ್ಬ್ರಹ್ಮನ ಅರಿವಾಗುವುದು, ಅಂದರೆ ಆಗ ಜ್ಞಾನವಾಗುವುದು. ಆ ಪೂರ್ಣ ಪರಮಾತ್ಮನೇ ಪೂಜೆಗೆ ಯೋಗ್ಯನು, ಅವನಿಂದಲೇ ಪೂರ್ಣ ಮೋಕ್ಷ ಆಗುವುದು. ಅಂದರೆ ಪರಮಾಕ್ಷರ ಬ್ರಹ್ಮನಿಂದಲೇ ಮತ್ತು ಅವನದೇ ಸಾಧನೆಯಿಂದ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದಲು ಸಾಧ್ಯ ಎಂಬುದು. ಮತ್ತು ಆ ವ್ಯಕ್ತಿ ಆ ತತ್ಬ್ರಹ್ಮನಿಂದ ಪರಿಚಿತನು ಮತ್ತು ಇಡೀ ಆಧ್ಯಾತ್ಮ ಜ್ಞಾನದಿಂದ, ಕರ್ಮದಿಂದ, ಆಧ್ಯಾತ್ಮ ಜ್ಞಾನದಿಂದ ಪರಿಚಿತನು ಮತ್ತು ಎಲ್ಲ ಕರ್ಮಗಳಿಂದ ಪರಿಚಿತನು. ಆ ವ್ಯಕ್ತಿ ಯಾರು ಕೇವಲ ಜರ ಮತ್ತು ಮರಣದಿಂದ ಮುಕ್ತಿಗಾಗಿಯೇ ಪ್ರಯತ್ನಶೀಲನು, ಸಾಧಕನು, ಸಾಧನೆ ಮಾಡುತ್ತಿರುವನು. ಈಗ ಗೀತೆಯ ಜ್ಞಾನದಾತ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ, ಗೀತೆಯ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, ಗೀತೆ ಅಧ್ಯಾಯ 10ರ ಶ್ಲೋಕ 2ರಲ್ಲಿ ಮತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ರ ಶ್ಲೋಕ 5 ಮತ್ತು 9ರಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಏನೆಂದರೆ, ನೋಡು ಅರ್ಜುನ, ನಿನ್ನ ಮತ್ತು ನನ್ನ ಬಹಳಷ್ಟು ಜನ್ಮಗಳಾಗಿ ಹೋಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಜನ್ಮ ಮತ್ತು ಕರ್ಮ ಅಲೌಕಿಕ ಆಗಿವೆ. ನೀನು ಮತ್ತು ನಾನು ಮೊದಲೂ ಕೂಡ ಜನ್ಮ ತಾಳಿದ್ದೆವು, ಮುಂದೆಯೂ ನಮ್ಮ ಜನ್ಮವಾಗುವುದು. ಹೀಗೆ ಯೋಚಿಸಿದರು, ಅಂದರೆ ನಾವು ಕೇವಲ ವರ್ತಮಾನದಲ್ಲಿ ಮಾತ್ರ ಇದ್ದೇವೆಂದು. ನಂತರ 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಗೀತೆಯಲ್ಲಿ ಗೀತಾಜ್ಞಾನದಾತನು ನನ್ನ ಉತ್ಪತ್ತಿಯನ್ನು, ನನ್ನ ಜನ್ಮವನ್ನು ಈ ದೇವತೆಗಳು, ಋಷಿಗಳು ಮತ್ತು ಸಿದ್ಧರು ತಿಳಿದಿಲ್ಲ. ಏಕೆಂದರೆ ಇವರೆಲ್ಲರದು ಉತ್ಪತ್ತಿಯ ಕಾರಣ ನಾನಾಗಿರುವೆನು. ಇವರು ನನ್ನಿಂದ ಉತ್ಪತ್ತಿಯಾದವರು, ಏಕೆಂದರೆ ಇವರೆಲ್ಲರದು ಕಾಲನ ಮೂಲಕವೇ ಜನ್ಮ ಆಗಿದೆ. ಇವರು ಕಾಲನ ಪುತ್ರರು. ಹೀಗೆ ಇಲ್ಲಿ ಗೀತೆ ಜ್ಞಾನದಾತ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾನೇನೆಂದರೆ, ಯಾರು ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ, ಅವರು ಆ ತದ್ಬ್ರಹ್ಮನಿಂದ, ತದ್ಬ್ರಹ್ಮ್ ಅಂದರೆ ಈಗ ಆ ತದ್ಬ್ರಹ್ಮನ ಬಗ್ಗೆ ಈಗ 8ನೇ ಅಧ್ಯಾಯದಲ್ಲಿ ತಿಳಿದು ಬರುವುದು. ಯಾರಾಗಿದ್ದಾನೆ ಆ ತದ್ಬ್ರಹ್ಮ್? ಅವನು ಗೀತೆ ಜ್ಞಾನದಾತನಿಗಿಂತ ಅನ್ಯನು. ಹಾಗಾಗಿ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ, ಶ್ಲೋಕದಲ್ಲಿ ಅರ್ಜುನನು ಕೇಳಿದ ಕಿಂ ತದ್ಬ್ರಹ್ಮ್, ಆ ತದ್ಬ್ರಹ್ಮ್ ಯಾರು ಮತ್ತು ಯಾರಾಗಿದ್ದರೆ ಆ ಭಗವಂತ. ಅವನನ್ನು ಅರಿತ ನಂತರ ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ಹೀಗೆ ಪುಣ್ಯಾತ್ಮರೇ, 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತನು ಹೇಳಿದ್ದಾನೇನೆಂದರೆ, ಅವನು ಪರಮಾಕ್ಷರ ಬ್ರಹ್ಮನು. ಇದರಿಂದ ಸ್ಪಷ್ಟವಾಯಿತೇನೆಂದರೆ ಅವನು ಗೀತಾ ಜ್ಞಾನದಾತನಿಗಿಂತ ಅನ್ಯನು. ಈಗ ಇಲ್ಲಿ ಅಂತೆಯೇ ಗೀತೆಯ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಿದೇನೆಂದರೆ, ಅರ್ಜುನ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಗೀತೆ ಜ್ಞಾನದಾತ ಹೇಳುತ್ತಾನೆಂದರೆ, ಅರ್ಜುನ, ಬ್ರಹ್ಮನಾದ ನನ್ನದಂತೂ ಕೇವಲ ಒಂದು ಓಂ ಅಕ್ಷರವಿದೆ, ಉಚ್ಚಾರಣೆ ಮಾಡಿ ಸ್ಮರಿಸುವಂಥದ್ದು. ಮತ್ತು ಯಾರು ಅಂತ್ಯ ಸಮಯದಲ್ಲಿ ನನ್ನದೇ ಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಾನೆ, ಅವನು ನನ್ನನ್ನೇ ಪ್ರಾಪ್ತಿಸ್ತಾನೆ, ನನ್ನದಾದ ಪರಮಗತಿಯನ್ನು ಪ್ರಾಪ್ತಿಸ್ತಾನೆ. ಮತ್ತು ಓಂ ನಾಮ ಬ್ರಹ್ಮನದಾಗಿದೆ. ಬ್ರಹ್ಮನ ಉಪಾಸನೆ ಓಂ ನಾಮನ ಸಾಧನೆಯಿಂದಾಗುತ್ತದೆ ಮತ್ತು ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಈಗ ಬ್ರಹ್ಮಲೋಕ ಪರ್ಯಂತ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದೆ ಏನೆಂದರೆ, ಬ್ರಹ್ಮಲೋಕ ಪರ್ಯಂತ ಅಂದರೆ ಬ್ರಹ್ಮಲೋಕ ತನಕ ಹೋದಂತಹ ಪ್ರಾಣಿ ಕೂಡ ನಂತರ ಪುನರ್ಜನ್ಮದಲ್ಲಿ ಬರುತ್ತಾರೆ, ಅವರದು ಪೂರ್ಣ ಮೋಕ್ಷವಾಗುವುದಿಲ್ಲ, ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಆಗದು. ಹಾಗಾದರೆ ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಗೀತೆ ಜ್ಞಾನದಾತ ಅಂದರೆ ಬ್ರಹ್ಮ್ ಯಾರು ಶ್ರೀಕೃಷ್ಣನ ಮೂಲಕ ಹೇಳುತ್ತಿದ್ದವನು. ಬ್ರಹ್ಮನ ಸಾಧನೆಯಿಂದ ಕೂಡ ವೃದ್ಧಾಪ್ಯ ಮತ್ತು ಮರಣದಿಂದ ಮುಕ್ತರಾಗಲು ಸಾಧ್ಯವಿಲ್ಲ, ಮೋಕ್ಷ ಆಗುವುದಿಲ್ಲ, ಬಿಡುಗಡೆ ಆಗುವುದಿಲ್ಲ. ಈಗ ಗೀತೆ ಜ್ಞಾನದಾತ 8ನೇ ಅಧ್ಯಾಯದ 5ನೇ ಮತ್ತು 7ನೇ ಶ್ಲೋಕದಲ್ಲಿ ಹೇಳ್ತಾನೆಂದರೆ, ನೀನು ನನ್ನನ್ನು ಭಜಿಸು, ನನ್ನ ಭಕ್ತಿಯನ್ನು ಮಾಡು, ಯುದ್ಧವನ್ನು ಮಾಡು ಮತ್ತು ನಂತರ ನನ್ನನ್ನೇ ಪ್ರಾಪ್ತಿಸುವೆ. ನಂತರ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದೇನೆಂದರೆ, ಇದೊಂದು ನಿಯಮವಿದೆ ಅರ್ಜುನ, ಯಾವ ವ್ಯಕ್ತಿ ಅಂತ್ಯ ಸಮಯದಲ್ಲಿ ಯಾವುದೇ ಇಷ್ಟದೇವನಲ್ಲಿ ತನ್ನ ಭಾವನೆಯನ್ನು ಇಟ್ಟುಕೊಂಡು ಶರೀರವನ್ನು ತ್ಯಜಿಸಿ ಹೋಗುತ್ತಾನೋ ಅವನನ್ನೇ ಪ್ರಾಪ್ತಿಸುತ್ತಾನೆ.
ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 8, 9 ಮತ್ತು 10ರಲ್ಲಿ ಹೇಳಿದೇನೆಂದರೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ಸಾಧನೆಯನ್ನು ಯಾರು ಮಾಡುತ್ತಾರೆ ಅವನ ವಿಷಯದಲ್ಲಿ 17ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಮತ್ತು 23ನೇ ಶ್ಲೋಕದಲ್ಲಿ ಹೇಳಿದೆ ಅಂದರೆ, ಅವನ ಸಾಧನೆ ಎಂಥದ್ದಾಗಿರುತ್ತದೆ. ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ. ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ. ಆ ಸಚ್ಚಿದಾನಂದ ಘನ ಬ್ರಹ್ಮನದು 3 ಪ್ರಕಾರದ ಮಂತ್ರಗಳ ಸ್ಮರಣೆಯ ನಿರ್ದೇಶವಿದೆ. ನಿರ್ದೇಶ ಎಂದರೆ ನಥಿಂಗ್ ಎಲ್ಸ್, ಫೈನಲ್ ಆರ್ಡರ್. ಇದು ಪರಮಾತ್ಮನ ನಿರ್ದೇಶವಾಗಿದೆ, ಬೇರಾವ ಮಂತ್ರವಿಲ್ಲ. ಓಂ ಅಂತೂ ಬ್ರಹ್ಮನದು ಮತ್ತು ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ, ಗುಪ್ತ ಕೋಡ್ ವರ್ಡ್ ಆಗಿವೆ, ಗುಪ್ತ ಮಂತ್ರವಾಗಿವೆ. ಈ ದಾಸನು ಹೇಳಬಲ್ಲ ಇಡೀ ವಿಶ್ವದಲ್ಲಿ. ಮತ್ತು ಈ ದಾಸನಿಂದ ಪ್ರಾಪ್ತಿಸಿ ಯಾರಾದರೂ ಹಾಗೆಯೇ ಹೇಳುತ್ತಾರಂತಾದರೆ ಅವರು ಅನಧಿಕಾರಿ ಆಗುತ್ತಾರೆ. ಅದರಿಂದ ಯಾವ ಲಾಭವಾಗುವುದಿಲ್ಲ ಮತ್ತು ಅವನ ಭಕ್ತಿಯು ಖಂಡವಾಗುತ್ತದೆ, ಖಂಡಿತ. ಹೇಗೆಂದರೆ, ಯಾರೋ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಕೊಂಡು ಮತ್ತು ನಂತರ ಬೇರೆಯವರದ್ದು ಸ್ವತಃ ಮಾಡತೊಡಗಿದರೆ ಹಾಗೆಯೇ ಪ್ರಿಂಟನ್ನು ಮಾಡಿಸಿ, ಆಗ ಇಬ್ಬರು ದೋಷಿಗಳಾಗುತ್ತಾರೆ. ಈಗ ಹೇಳುವ ಅರ್ಥ ಏನೆಂದರೆ, ಈಗ ಓಂ ತತ್ ಸತ್ ಈ 3 ಮಂತ್ರಗಳಿವೆ ಮತ್ತು ಈ 3 ಪ್ರಭುಗಳಾಗಿರುವರು. ಓಂ ಅಂತೂ ಬ್ರಹ್ಮನದು ಮತ್ತು ಇವನನ್ನು ಕ್ಷರಪುರುಷ ಕೂಡ ಎನ್ನುತ್ತಾರೆ. ಕ್ಷರಪುರುಷ, ಅಕ್ಷರಪುರುಷ, ಪರಮಾಕ್ಷರ ಪುರುಷ. ಇವನನ್ನು ಬ್ರಹ್ಮನನ್ನು ಕ್ಷರಬ್ರಹ್ಮ ಕೂಡ ಹೇಳುತ್ತಾರೆ. ಕ್ಷರಬ್ರಹ್ಮ, ಅಕ್ಷರಬ್ರಹ್ಮ ಮತ್ತು ಪರಮಾಕ್ಷರ ಬ್ರಹ್ಮ ಇವರು 3 ಭಗವಂತರು. ಕ್ಷರಬ್ರಹ್ಮನಂತೂ ಇವನು 21 ಬ್ರಹ್ಮಾಂಡಗಳ ಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶರ ತಂದೆ. ಇವನನ್ನು ಬ್ರಹ್ಮ ಎಂದು ಹೇಳುತ್ತಾರೆ. ಜ್ಯೋತಿ ನಿರಂಜನ ಎಂದು ಕೂಡ ಹೇಳುತ್ತಾರೆ. ಇವನು ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳ್ತಾನೆಂದರೆ, ನಾನು ಕಾಲನು. ಇವನು ಕೇವಲ 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ, ಪ್ರಭು ಆಗಿರುವನು. ಮತ್ತು 2ನೇಯವನನ್ನು ಅಕ್ಷರ ಪುರುಷ ಹೇಳಿ, ಬೇಕಾದರೆ ಅಕ್ಷರ ಬ್ರಹ್ಮ ಹೇಳಿ, ಇವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿ ಆಗಿರುವನು. ಮತ್ತು 3ನೇಯವನು ಪರಮಾಕ್ಷರ ಬ್ರಹ್ಮನು, ಇವನ ಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿ ಆಗಿರುವನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಲ್ಲಿ ತತ್ವದರ್ಶಿ ಸಂತನ ಪರಿಚಯ ಹೇಳಲಾಗಿದೆ. ಅಂದರೆ ಉಲ್ಟಾ ನೇತಾಡಿರುವ ಪ್ರಪಂಚರೂಪಿ ವೃಕ್ಷವಿದೆ. ಇದರ ಮೇಲಕ್ಕೆ ಬೇರುಗಳಂತೂ ಪೂರ್ಣ ಪರಮಾತ್ಮನು, ಕೆಳಗೆ 3 ಗುಣರೂಪಿ ಶಾಖೆಗಳು ಇವೆ. ಗೀತೆ ಅಧ್ಯಾಯ 15ರ ಶ್ಲೋಕ ಸಂಖ್ಯೆ 1ರಿಂದ 4ರ ಸಾರಾಂಶ ಹೇಳುತ್ತಿರುವನು ತಮಗೆ ಈ ದಾಸನು. ಉಲ್ಟಾ ನೇತಾಡುವಂತಹ ಪ್ರಪಂಚರೂಪಿ ವೃಕ್ಷವಿದೆ ಅರ್ಜುನ. ಇದರ ಮೇಲಿನ ಬೇರಂತೂ ಪೂರ್ಣ ಪರಮಾತ್ಮನು, ಪರಮಾಕ್ಷರ ಬ್ರಹ್ಮನು. ಮತ್ತು ನೆಲದಿಂದ ಹೊರಗೇನು ಆ ಪೋರ್ಷನ್ ಕಾಣಿಸುತ್ತದೆ, ಅದರದು ಎಷ್ಟು ಪಾರ್ಟ್ಸ್ ಕಾಣಿಸುತ್ತದೆ ಆ ವೃಕ್ಷದ್ದು, ಅದು ಮರವೆಂದು ಕರೆಯಲ್ಪಡುತ್ತದೆ. ಅದು ಕಾಂಡವಾಗಿದೆ. ಯಾವುದು ಎಲ್ಲಕ್ಕಿಂತ ಮೊದಲು ನೆಲದಿಂದ ಹೊರಡುತ್ತಲೇ ದಪ್ಪದು ಏನಿದೆ ಅದು ಕಾಂಡ. ಅದನ್ನು ಅಕ್ಷರ ಪುರುಷನೆಂದು ತಿಳಿಯಿರಿ, ಅಕ್ಷರ ಬ್ರಹ್ಮನೆಂದು ತಿಳಿಯಿರಿ, ಅಕ್ಷರ ಪುರುಷ ಎಂದು ಅರಿಯಿರಿ. ಮತ್ತು ಅದರ ನಂತರ ಒಂದು ದಪ್ಪ ರೆಂಬೆ ಹೊರಡುತ್ತದೆ, ಅದನ್ನು ಕ್ಷರಬ್ರಹ್ಮನೆಂದು ಹೇಳಿ, ಕ್ಷರಬ್ರಹ್ಮ ಅಥವಾ ಕ್ಷರಪುರುಷ ಹೇಳಿ, ಹೀಗೆ ತಿಳಿಯಿರಿ. ಮತ್ತು ಆ ರೆಂಬೆಯಿಂದ 3 ಶಾಖೆಗಳನ್ನು ಹೊರಡಿವೆ. ಇವು 3 ಗುಣರೂಪಿ ಶಾಖೆಗಳು, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರೂಪಿ ಶಾಖೆಗಳಾಗಿವೆ. ಮತ್ತು ಎಲೆ ರೂಪಿ ಪ್ರಪಂಚ. ನಂತರ ನಾವು ಮುಂದೆ ಎಲೆ ರೂಪದಲ್ಲಿ, ನಾವು ಪ್ರಪಂಚ ರೂಪದಲ್ಲಿದ್ದೇವೆ. ಈಗ ಆ ವೃಕ್ಷಕ್ಕೆ ಆಹಾರ ಎಲ್ಲಿಂದ ಲಭಿಸುತ್ತದೆ, ಎಲ್ಲಿಂದ ಪ್ರಾಪ್ತವಾಗುತ್ತದೆ? ಬೇರಿನಿಂದ. ಹೀಗಾಗಿ ಆ ಬೇರು ರೂಪಿ ಪೂರ್ಣ ಪರಮಾತ್ಮ, ಪರಮಾಕ್ಷರ ಬ್ರಹ್ಮನೇ ಇಡೀ ಪ್ರಪಂಚರೂಪಿ ವೃಕ್ಷದ ಧಾರಣೆ ಪೋಷಣೆಯನ್ನು ಮಾಡುತ್ತಾನೆ. ಅಂಡರ್ಸ್ಟುಡ್? ಈಗ ಮುಂದಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಪುರುಷರ ಬಗ್ಗೆ ಹೇಳಲಾಗಿದೆ. ಪುರುಷ ಹೇಳಿ, ಬೇಕಾದರೆ ಪ್ರಭು ಹೇಳಿ, ಬೇಕಾದರೆ ಬ್ರಹ್ಮ ಹೇಳಿ, ಬೇಕಾದರೆ ಭಗವಂತ ಹೇಳಿ. ಗೀತೆಯ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16ರಲ್ಲಿ ಹೇಳಲಾಗಿದೆ ಅಂದರೆ, ಕ್ಷರಪುರುಷ ಮತ್ತು ಅಕ್ಷರಪುರುಷ. ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇವರಿಬ್ಬರು ಭಗವಂತರು. ಕ್ಷರ ಮತ್ತು ಅಕ್ಷರ ಇವರಿಬ್ಬರು ಪ್ರಭುಗಳು, ಇವರಿಬ್ಬರು ಸ್ವಾಮಿಗಳಾಗಿದ್ದಾರೆ. ಮತ್ತು ಇವರದು ಹಾಗೂ ಇವರ ಅಧೀನದಲ್ಲಿ ಎಷ್ಟು ಪ್ರಾಣಿಗಳಿವೆ, ಎಲ್ಲದರ ಸ್ಥೂಲ ಶರೀರ ನಾಶ ಆಗುವಂಥದ್ದು. ಇವರು ನಾಶ ಹೊಂದುವವರು, ಇವರದು ಜನ್ಮ ಮತ್ತು ಮೃತ್ಯು ಆಗುತ್ತದೆ. ಆದರೆ ಜೀವಾತ್ಮವಂತೂ ಎಲ್ಲರದು ಅಮರವಾಗಿದೆ. ನಾಯಿಯದು, ಕತ್ತೆಯದು ಎಲ್ಲರದು ಅಮರವಾಗಿದೆ. ಅದಂತೂ ಮುಂದೆ ಜನ್ಮ ಪಡೆಯುತ್ತಿರುತ್ತದೆ. ಈಗ ಈ ಇಬ್ಬರು ಪ್ರಭುಗಳ, ಇಬ್ಬರು ಭಗವಂತರುಗಳ, ಇಬ್ಬರು ಬ್ರಹ್ಮರ, ಇಬ್ಬರು ಪುರುಷರ ಬಗ್ಗೆ 15ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಇವರ ವಿವರಣೆ ಸಮಾಪ್ತವಾಯಿತು. ಈಗ 17ನೇ ಶ್ಲೋಕದಲ್ಲಿ 15ನೇ ಅಧ್ಯಾಯದ ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಈಗ ಶ್ಲೋಕ 17ರಲ್ಲಿ ಸ್ಪಷ್ಟ ಮಾಡಲಾಗಿದೆ. ಅಂದರೆ ಉತ್ತಮ ಪುರುಷಃ ತು ಅನ್ಯಃ ಪರಮಾತ್ಮ ಇತಿ ಉದಾರತಃ ಯಃ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯಃ ಈಶ್ವರಃ
ಓಹ್, ಇದರಲ್ಲಿ ಸ್ಪಷ್ಟಗೊಳಿಸಲಾಗಿದೆ ಏನೆಂದರೆ ಪುರುಷೋತ್ತಮ ಅಂದರೆ ಉತ್ತಮ ಪುರುಷ. ಪುರುಷ ಅಂದರೆ ಪ್ರಭು, ಬ್ರಹ್ಮ್. ಅವನನ್ನು ಪರಮಾಕ್ಷರ ಬ್ರಹ್ಮ್ ಎಂದು ಹೇಳುತ್ತಾರೆ. ಈಗ ಈ ಕ್ಷರಪುರುಷ ಮತ್ತು ಅಕ್ಷರಪುರುಷ ಇವರು 16ನೇ ಶ್ಲೋಕದಲ್ಲಿ ವರ್ಣಿತರು, 15ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ. ಅವರಿಗಿಂತ ಯಾರೋ ಅನ್ಯನಿದ್ದಾನೆ. ಉತ್ತಮ ಪುರುಷಹತು ಅನ್ಯಃ. ಉತ್ತಮ ಅಂದರೆ ಶ್ರೇಷ್ಠ. ಪುರುಷ ಅಂದರೆ ಬ್ರಹ್ಮ ಹೇಳಿ, ಬೇಕಾದರೆ ಪ್ರಭು ಹೇಳಿ, ಪರಮಾತ್ಮ ಹೇಳಿ. ಉತ್ತಮ ಬ್ರಹ್ಮ್ ಅಂದರೆ ಪರಮಾಕ್ಷರ ಬ್ರಹ್ಮ್. ಅವನಂತೂ ಬೇರೆ ಯಾರೋ ಇದ್ದಾನೆ, ಅನ್ಯ ಇದ್ದಾನೆ. ಮತ್ತು ಪರಮಾತ್ಮ ಇತಿ ಉದಾಹೃತಃ ಯಾರನ್ನು ಭಗವಂತ ಎನ್ನಲಾಗುತ್ತದೆ. ಓಯ್, ಭಗವಂತನೆಂದು ಅವನನ್ನು ಹೇಳುತ್ತಾರೆ. ಯಾರು ಕೇವಲ ಸುಖ ನೀಡುತ್ತಾರೆ, ದುಃಖವನ್ನು ನೀಡುವುದಿಲ್ಲ. ಪರಮಾತ್ಮನೆಂದು ಅವನನ್ನು ಹೇಳುತ್ತಾರೆ. ಯಾರು ದುಃಖವನ್ನು ನೀಡುವುದಿಲ್ಲ, ಕೇವಲ ಸುಖವನ್ನು ಮಾತ್ರ ನೀಡುತ್ತಾನೆ. ಮತ್ತು ನಂತರ ಕೆಳಗಿನ ಪಂಕ್ತಿಯಲ್ಲಿ ಹೇಳಲಾಗಿದೆ ಅಂದರೆ ಯ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯ ಈಶ್ವರ. ಓಯ್, ಯಾರು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಅವನಾಗಿದ್ದಾನೆ ಅವಿನಾಶಿ ಪರಮಾತ್ಮ. ಅವನು ಅವಿನಾಶಿ ಪರಮೇಶ್ವರ. ಅವನು ವಾಸ್ತವದಲ್ಲಿ ಅವಿನಾಶಿ. ಅವನಾಗಿದ್ದಾನೆ ಸಚ್ಚಿದಾನಂದ ಘನ ಬ್ರಹ್ಮ್. ಅವನಾಗಿದ್ದಾನೆ ಪರಮಾಕ್ಷರ ಬ್ರಹ್ಮ್. ಈಗ ಇಲ್ಲಿ ಸಣ್ಣ ಮಟ್ಟಿಗೆ ಭ್ರಮೆ ಉತ್ಪನ್ನವಾಗುತ್ತದೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡುವವರಿಗೆ. ಏನೆಂದರೆ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 18ರಲ್ಲಿ ಗೀತೆಜ್ಞಾನದಾತ ಈ ಬ್ರಹ್ಮ್ ಹೇಳುತ್ತಿದ್ದಾನೆ ಏನೆಂದರೆ, ನಾನಂತೂ ಪುರುಷೋತ್ತಮನು. ಲೋಕವೇದದ ಆಧಾರದಿಂದ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಈಗ ಲೋಕವೇದವೆಂದು ಯಾವುದಕ್ಕೆ ಹೇಳ್ತಾರೆ? ದಂತಕಥೆಯನ್ನು. ಯಾವುದು ಹೇಳಿ ಕೇಳಿದ ಜ್ಞಾನವಾಗಿದೆ ಅದು ವೇದದಿಂದ ಪ್ರಮಾಣಿತ ಹಾಗೂ ಸದ್ಗ್ರಂಥಗಳಿಂದ ಪ್ರಮಾಣಿತ ಆಗಿರುವುದಿಲ್ಲ. ಲೋಕವೇದ, ಕಥೆ, ದಂತಕಥೆ, ನೇರವಾದ ಅರ್ಥ ತಿಳಿಯಿರಿ. ಕೇಳಿ ಹೇಳಿಸಿದಂತಹ ಜ್ಞಾನ, ಸಾಮಾನ್ಯ ವ್ಯಕ್ತಿಯ ಮುಖೇನ ಕೇಳಿಸಿದಂತಹ ಜ್ಞಾನ. ತನ್ನನ್ನು ತಾನು ಪುರುಷೋತ್ತಮನೆಂದು ಪ್ರಸಿದ್ಧವಾದ ಕಾರಣ ಕೂಡ ಹೇಳುತ್ತಿದ್ದಾನೆ. ಅಂದರೆ ನನ್ನ ಅಧೀನದಲ್ಲಿ 21 ಬ್ರಹ್ಮಾಂಡಗಳಲ್ಲಿ ನನ್ನ ಅಧೀನದಲ್ಲಿ ಎಷ್ಟು ಜೀವಾತ್ಮಗಳಿವೆ? ಬೇಕಾದರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರಾಗಿರಲಿ, ಬೇಕಾದರೆ ನಿರ್ಧನನಿರಲಿ, ಬೇಕಾದರೆ ರಾಜರಿರಲಿ, ಬೇಕಾದರೆ ಅನ್ಯ ಇರುವೆಯಿಂದ ಹಿಡಿದು ಆನೆ ತನಕ ಇವರೆಲ್ಲರೂ ಎಲ್ಲವೂ ಈ ಬ್ರಹ್ಮನ ಕಂಟ್ರೋಲ್ನಲ್ಲಿವೆ. ಇವನು ಇವರೆಲ್ಲರಿಗಿಂತ ಬಲಿಷ್ಠನು. ಹೇಗೆಂದರೆ, ಶ್ರೀ ವಿಷ್ಣುವು 16 ಕಲೆಗಳ ಪ್ರಭು ಆಗಿರುವನು. ಇವನಲ್ಲಿ 16 ಪ್ರಕಾರದ ಶಕ್ತಿಗಳು ಇವೆ. ಮತ್ತಿವನು ಈ ಕಾಲನು 1000 ಪ್ರಕಾರದ ಕಲೆಗಳು ಉಳ್ಳವನು ಆಗಿದ್ದಾನೆ. ಹೇಗೆಂದರೆ ಭಗವಂತ ಶ್ರೀ ವಿಷ್ಣುವು 4 ಭುಜಗಳುಳ್ಳವನು. ಹಾಗೆ ಈ ಕಾಲ 1000 ಭುಜಗಳುಳ್ಳ ಬ್ರಹ್ಮನು ಕ್ಷರಪುರುಷನು. ಇವನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿರುವನು. ಹೀಗಾಗಿ ಇವನು ಏನು ಹೇಳ್ತಾನೆಂದರೆ, ನಾನಂತೂ ಪುರುಷೋತ್ತಮನೆಂದು ಇದಕ್ಕಾಗಿ ಪ್ರಸಿದ್ಧನಾಗುತ್ತಿರುವೆನು. ಏಕೆಂದರೆ ನನ್ನ ಅಧೀನದಲ್ಲಿ ಎಷ್ಟು ಜೀವಾತ್ಮಗಳು ಇವೆಯೋ ನಾನು ಅವುಗಳಿಗಿಂತ ಶ್ರೇಷ್ಠನು, ಅವರಿಗಿಂತ ಬಲಿಷ್ಠನು, ಶಕ್ತಿವಂತನು. ಇದಕ್ಕಾಗಿ ನಾನು ಲೋಕೇ ವೇದೆಹೇ ಪುರುಷೋತ್ತಮನೆಂದು ಪ್ರಸಿದ್ಧನು. ಸ್ಪಷ್ಟ ಮಾಡಿಬಿಟ್ಟ. ಅಂದರೆ ಐ ಆಮ್ ನಾಟ್ ಪುರುಷೋತ್ತಮ್, ನಾನು ಪುರುಷೋತ್ತಮನಲ್ಲ. ಪುರುಷೋತ್ತಮನ ಬಗ್ಗೆ ಅಂತೂ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿಬಿಟ್ಟ. ಅಂದರೆ ಇವನನ್ನು ಉತ್ತಮ ಪುರುಷ ಹೇಳಿ, ಬೇಕಾದರೆ ಪುರುಷೋತ್ತಮ ಹೇಳಿ, ಪುರುಷೋತ್ತಮನಂತೂ ಬೇರೆಯೇ ಇದ್ದಾನೆ. ಅವನನ್ನು ಪರಮಾತ್ಮ ಎನ್ನಲಾಗುತ್ತದೆ. ಮತ್ತು ಯ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯ ಈಶ್ವರ. ಯಾರು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಅವನಾಗಿದ್ದಾನೆ ಅವಿನಾಶಿ ಭಗವಂತ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಿಂದ 4 ಮತ್ತು 16, 17ರಲ್ಲಿ ಇವರು 3 ಪ್ರಭುಗಳೆಂದು ಸ್ಪಷ್ಟವಾಯಿತು. ಈಗ ಲೋಕವೇದವೆಂದು ಯಾವುದನ್ನು ಹೇಳುತ್ತಾರೆ? ಕೇಳಿ ಹೇಳಿದಂಥ ಜ್ಞಾನ ಅದು ಸತ್ಯತೆಯಿಂದ ದೂರವಾಗಿರುವುದು. ಹೇಗೆಂದರೆ, ಇಂದಿನವರೆಗೆ ನಾವು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರನ್ನು ಅಜರಾಮರರೆಂದು ಹೇಳುತ್ತಿದ್ದೆವು ಮತ್ತು ಕೇಳುತ್ತಿದ್ದೆವು. ಇವರು ಲೋಕವೇದವನ್ನು ಹೇಳುತ್ತಿದ್ದರು. ಈ ಅಜ್ಞಾನಿ ಋಷಿ, ಮಹರ್ಷಿ, ಮಂಡಲೇಶ್ವರರು, ಈ ಗುರುಗಳು. ಆದರೆ ಇವರು ವಾಸ್ತವದಲ್ಲಿ ಅವಿನಾಶಿ ಆಗಿರಲಿಲ್ಲ. ಇವರ ಜೀವನ ಚರಿತ್ರೆಯಲ್ಲಿ ಬರೆದಿದೆ. ಶ್ರೀಮದ್ ದೇವಿ ಭಾಗವತದಲ್ಲಿ, ಅಂದರೆ ದೇವಿ ಪುರಾಣದಲ್ಲಿ, ಶಕ್ತಿ ಪುರಾಣದಲ್ಲಿ. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತ. ಕೇವಲ ಹಿಂದಿ ಸಚಿತ್ರ ದಪ್ಪ ಅಚ್ಚು. ಇದರ 123ನೇ ಪುಟದಲ್ಲಿ 3ನೇ ಸ್ಕಂದದಲ್ಲಿ ವಿಷ್ಣು ಸ್ವಯಂ ಸ್ವೀಕಾರ ಮಾಡುತ್ತಾರೆ. ಅಂದರೆ ನೀನು ಶುದ್ಧ ಸ್ವರೂಪಳು, ಈ ಇಡೀ ಪ್ರಪಂಚ ನಿನ್ನಿಂದಲೇ ಉತ್ಪನ್ನವಾಗುತ್ತಿದೆ.
ಮತ್ತು ನಾನು ಬ್ರಹ್ಮ ಹಾಗೂ ಶಂಕರ ವಿಷ್ಣು ಹೇಳುತ್ತಿದ್ದಾರೆ. ನಮ್ಮದಂತೂ ಜನನ ಮರಣ ಆಗುತ್ತಿರುತ್ತದೆ. ಅವಿರ್ಭಾವ ಅಂದರೆ ಜನ್ಮ, ತಿರೋಭಾವ ಅಂದರೆ ಮರಣ ಆಗುತ್ತಿರುತ್ತದೆ. ನಾವು ನಿತ್ಯರಲ್ಲ, ನಾವು ಅವಿನಾಶಿಯರಲ್ಲ. ನಂತರ ಶಂಕರ ಭಗವಂತ ಹೇಳುತ್ತಾರೆ, ಮಾತೆ, ಯಾವಾಗ ತಮ್ಮಿಂದಲೇ ಬ್ರಹ್ಮನ ಜನ್ಮವಾಗಿದೆ, ತಮ್ಮಿಂದಲೇ ವಿಷ್ಣುವಿನ ಜನ್ಮವೂ ಆಗಿದೆ, ಹಾಗಾದರೆ ಮತ್ತೆ ನಾನೇನು ತಮೋಗುಣ ಲೀಲೆಯಾಡುವ ಶಂಕರ ತಮ್ಮ ಪುತ್ರನಾಗಲಿಲ್ಲವೇ? ಮತ್ತು ನಾವೆಲ್ಲರೂ ತಮ್ಮಿಂದಲೇ ಉತ್ಪನ್ನರಾದವರು. ನಾವು ಮೂವರು ಗುಣಯುಕ್ತರು ಮತ್ತು ನಾವು ಕೇವಲ ನಿಯಮಿತ ಕಾರ್ಯಗಳನ್ನೇ ಮಾಡಬಲ್ಲೆವು. ಅಂದರೆ ಯಾರದು ಹೇಗೆ ವರ್ಕ್ ಡನ್ ಇದೆ ಅದನ್ನೇ ಕೊಡಬಲ್ಲೆವು. ಯಾರದೇ ಭಾಗ್ಯದಲ್ಲಿ, ಯಾರದೇ ಪ್ರಾರಬ್ಧದಲ್ಲಿ ಯಾವುದೇ ದುಃಖವಿದ್ದರೆ ಅದನ್ನು ನಿವಾರಿಸಲಾರೆವು, ಕಡಿಮೆ ಮತ್ತು ಹೆಚ್ಚು ಮಾಡಲಾರೆವು. ಹಾಗಾದರೆ ಇದು ಲೋಕವೇದವಾಗಿತ್ತು. ಯಾವುದು ನಮಗೆ ಕೇಳಿಸಲಾಗುತ್ತಿತ್ತು? ಅಂದರೆ ಇವರು ಅಜರಾಮರರು, ಇವರಿಗೆ ಯಾವ ತಂದೆ ತಾಯಿಯರಿಲ್ಲ, ಇವರು ಸರ್ವೇಶ್ವರರು, ಅನಂತಕೋಟಿ ಬ್ರಹ್ಮಾಂಡಗಳ ಸ್ವಾಮಿಯಾಗಿರುವರು. ಇದನ್ನು ಲೋಕವೇದ ಎನ್ನುತ್ತಾರೆ. ಹಾಗಾದರೆ ಇಲ್ಲಿ ಗೀತೆ ಜ್ಞಾನದಾತನು 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳುತ್ತಾನೇನೆಂದರೆ, ನಾನಂತೂ ಲೋಕವೇದದ ಆಧಾರದಿಂದ ಪುರುಷೋತ್ತಮನೆಂದು ಪ್ರಸಿದ್ಧನು. ಕಾರಣ ಹೇಳುತ್ತಾನೇನೆಂದರೆ, ನನ್ನ ಅಧೀನದಲ್ಲಿ 21 ಬ್ರಹ್ಮಾಂಡಗಳಲ್ಲಿ ಎಷ್ಟು ಜೀವಾತ್ಮಗಳಿವೆಯೋ ಅವುಗಳಿಗಿಂತ ನಾನು ಬಲಿಷ್ಠನು, ಉತ್ತಮನು. ಇಲ್ಲಿ ಬಲಿಷ್ಠನೆಂದು ಯಾರನ್ನು ತಿಳಿಯುತ್ತಾರೆ? ಹೇಗೆಂದರೆ ಈ ಋಷಿಗಳು ಇರ್ತಿದ್ರು. ಒಬ್ಬ ಋಷಿಯು, ಒಬ್ಬ ಸಿದ್ಧನು ಯಾವುದೋ ಒಂದು ಸಿದ್ಧಿಯನ್ನು ಪ್ರಾಪ್ತಿಸಿಕೊಂಡ ಮತ್ತು ಬೇರೊಬ್ಬ 2 ಸಿದ್ಧಿಗಳನ್ನು ಪ್ರಾಪ್ತಿಸಿಕೊಂಡ. ಆಗ 2 ಸಿದ್ಧಿಯುಳ್ಳವನು ಮೊದಲನವನಿಗಿಂತ ಉತ್ತಮನೆನಿಸಿಕೊಳ್ಳುವನು. ಆದರೆ ಇಬ್ಬರೂ ಮೋಸಗಾರರು. ಹೀಗೆ ಇವನು 1,000 ಭುಜಗಳ ಮಾಲೀಕನು, 1,000 ಕಲೆಗಳಿವೆ ಇವನ ಬಳಿ. ಮತ್ತು ಇವನ ಅಧೀನದಲ್ಲಿ ಅನ್ಯ ಪ್ರಭುಗಳೇನಿದ್ದಾರೆ, ಸತಗುಣ ಶ್ರೀ ವಿಷ್ಣು, ರಜಗುಣ ಶ್ರೀ ಬ್ರಹ್ಮ ಮತ್ತು ತಮಗುಣ ಶ್ರೀ ಶಿವ. ಇವರು 16 ಕಲೆಗಳುಳ್ಳ ಪ್ರಭುಗಳು. ಹಾಗೆ ಈ ಮೂವರು 16 ಕಲೆಗಳುಳ್ಳ ಪ್ರಭುಗಳಾಗಿದ್ದಾರೆ. ಒಂದೇ ರೀತಿಯ ಪವರ್ ಆಗಿದೆ ಇವರದು. ಮತ್ತು ಶ್ರೀ ವಿಷ್ಣುವು ಹೆಚ್ಚು ಸುಪ್ರಸಿದ್ಧರಾಗಿರುವರು. ಏಕೆಂದರೆ ನಾವು ಇವರನ್ನು ಹೆಚ್ಚು ನಂಬುತ್ತಿದ್ದೆವು. ನಾವು ಲೋಕವೇದದ ಆಧಾರದಿಂದ ಮಹತ್ವವನ್ನು ನೀಡುತ್ತಿದ್ದೆವು, ಶಂಕರ ಭಗವಂತನಿಗೂ ಪ್ಯಾರಲ್ ಆಗಿ ನೀಡುತ್ತಿದ್ದೆವು. ಆದರೆ ಈ ಮೂವರು ಕೇವಲ ಚತುರ್ಭುಜ ಉಳ್ಳವರು. ಒಂದೇ ರೀತಿಯ ಪವರ್ ಇದೆ, ಒಂದೇ ರೀತಿಯ ವಿಭಾಗವಿದೆ ಇವರದು. ಹೇಗೆಂದರೆ ಒಂದು ಪ್ರಾಂತ್ಯದಲ್ಲಿ ಮಂತ್ರಿಗಳಿರುತ್ತಾರೆ, ಹಾಗೆಯೇ ಇವರು ಒಂದು ಬ್ರಹ್ಮಾಂಡ ರೂಪಿ ಪ್ರಾಂತ್ಯದಲ್ಲಿ ಇವರು ಒಂದೊಂದು ವಿಭಾಗದ ಮಂತ್ರಿಯಾಗಿದ್ದಾರೆ. ರಜಗುಣ ವಿಭಾಗಕ್ಕೆ ಬ್ರಹ್ಮ, ಸತಗುಣ ವಿಭಾಗಕ್ಕೆ ವಿಷ್ಣು, ತಮಗುಣ ವಿಭಾಗಕ್ಕೆ ಶಿವನು. ಹೀಗೆ ಇದು ಲೋಕವೇದವಾಗಿತ್ತು. ನಾವೇನು ಇವರನ್ನು ಸರ್ವೇಶ್ವರರೆನ್ನುತ್ತಿದ್ದೆವು, ಇಡೀ ಅಖಿಲ ಬ್ರಹ್ಮಾಂಡದ ಸ್ವಾಮಿ ಎಂದು ಶ್ರೀಕೃಷ್ಣನಿಗೆ ಹೇಳುತ್ತಾರೆ. ಅಲ್ಲ, ಇದು ಲೋಕವೇದವಾಗಿದೆ, ದಂತಕಥೆಯಾಗಿದೆ, ಸತ್ಯತೆಯಿಂದ ಬಹಳ ದೂರವಿದೆ. ಹೀಗೆಯೇ ಗೀತೆ ಜ್ಞಾನದಾತ ಹೇಳುತ್ತಾನೇನೆಂದರೆ, ನಾನಂತೂ ಲೋಕವೇದದ ಆಧಾರದಿಂದ ಪುರುಷೋತ್ತಮನೆಂದು ಪ್ರಸಿದ್ಧನು. ಐ ಆಮ್ ನಾಟ್ ಪುರುಷೋತ್ತಮ್. ಉತ್ತಮ ಪುರುಷತು ಅನ್ಯ. ಅವನ ಬಗ್ಗೆ 17ನೇ ಶ್ಲೋಕದಲ್ಲಿ 15ನೇ ಅಧ್ಯಾಯದ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಈಗ ಈ ಪರಮಾಕ್ಷರ ಬ್ರಹ್ಮನು ಉತ್ತಮ ಪುರುಷಗತು ಅನ್ಯ, ಇವನು ಪರಮಾಕ್ಷರ ಬ್ರಹ್ಮನು. ಈಗ ಇವನನ್ನು ಸಚ್ಚಿದಾನಂದ ಘನ ಬ್ರಹ್ಮನೆಂದು ಕರೆಯುತ್ತಾರೆ. 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಿದೇನೆಂದರೆ, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಆ ಪರಮಾಕ್ಷರ ಬ್ರಹ್ಮನನ್ನು ಪಡೆಯುವಂಥದ್ದು. ಆ ಉತ್ತಮ ಪುರುಷ ಯಾರು ಅನ್ಯನಾಗಿದ್ದಾನೆ ಕ್ಷರಪುರುಷ ಮತ್ತು ಅಕ್ಷರ ಪುರುಷನಿಗಿಂತ, ಕ್ಷರಬ್ರಹ್ಮ ಮತ್ತು ಅಕ್ಷರ ಬ್ರಹ್ಮನಿಗಿಂತ, ಅವನನ್ನು ಪಡೆಯುವ ಕೇವಲ ಓಂ ತತ್ ಸತ್ ಈ 3 ಮಂತ್ರದ ಜಪದ ಸೂಚನೆ ಇದೆ, ನಿರ್ದೇಶನ ಇದೆ. ನಿರ್ದೇಶನದ ಅರ್ಥವಾಗುತ್ತದೆ, ಡೈರೆಕ್ಷನ್ ಇದೆ ಎಂದು. ಇದು ಬೇರೇನಿಲ್ಲ. ಈಗ ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 1ರಲ್ಲಿ ನಾವು ಮತ್ತೆ ಬರುತ್ತೇವೆ. ಈಗ ಅರ್ಜುನನು ಕೇಳಿದ, ಅಂದರೆ ಏನು 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ತಾವು ಯಾವ ತತ್ ಬ್ರಹ್ಮನ ಮಾಹಿತಿ ನೀಡಿದ್ದೀರಿ, ಅವನನ್ನು ತಿಳಿದ ಬಳಿಕ ಮತ್ತು ಎಲ್ಲ ಆಧ್ಯಾತ್ಮದಿಂದ ಪರಿಚಿತನಾದ ಬಳಿಕ ಮತ್ತು ಎಲ್ಲ ಕರ್ಮಗಳಿಂದ ಯಾರು ಪರಿಚಿತನಾಗುತ್ತಾನೆ, ಅವನು ಈ ಪ್ರಪಂಚದ ಯಾವುದೇ ವಸ್ತುವನ್ನು ಬಯಸದೆ ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುತ್ತಾನೆ. ಹಾಗಾಗಿ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಕೇಳಿದ ಆ ತತ್ಬ್ರಹ್ಮ ಯಾರು, ಅವನನ್ನು ತಿಳಿದ ಬಳಿಕ ಇಲ್ಲಿಯ ವಸ್ತುವಿನ ಡಿಮ್ಯಾಂಡ್ ಆತ್ಮ ಮಾಡುವುದಿಲ್ಲ. ಇದರ ಉತ್ತರ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ನೀಡಿದೆ. ಎಂದರೆ ಅವನು ಪರಮಾಕ್ಷರ ಬ್ರಹ್ಮನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 17ರಲ್ಲಿ ಅವನ ವಿಷಯದಲ್ಲಿ ಮಾಹಿತಿ ಇದೆ. ಈಗ ಮತ್ತೆ ನಾವು 8ನೇ ಅಧ್ಯಾಯವನ್ನು ತೆಗೆದುಕೊಳ್ಳುತ್ತೇವೆ. 8ನೇ ಅಧ್ಯಾಯದ 5 ಮತ್ತು 7ರಲ್ಲಿ
ಗೀತೆ ಜ್ಞಾನದಾತ ಹೇಳುತ್ತಾನೆ, ನನ್ನ ಭಕ್ತಿಯನ್ನು ಮಾಡು ಮತ್ತು ನನ್ನಲ್ಲಿ ಭಾವವುಳ್ಳವನಾಗು, ನನ್ನಲ್ಲಿ ಭಾವಿತನಾಗಿರು. ಈಗ ನಾವು ಯಾರ ಮೇಲೆ ಆಸಕ್ತರಾಗುವೆವು ಅಂತ್ಯ ಸಮಯದ ತನಕ ಅವರಲ್ಲಿ ನಮ್ಮ ಭಾವನೆ ಇದ್ದಿರುವುದು ಮತ್ತು ನಂತರ ಅಂತ್ಯ ಸಮಯದಲ್ಲಿ जहाँ आशा ता वासा हुई, ಇದು ಸೂಕ್ಷ್ಮ ವೇದದ ವಾಣಿಯಾಗಿದೆ. जहाँ आशा ता वासा हुई और मन कर्म वचन सुमरियो सोई. ಯಾವುದೇ ಇಷ್ಟದೇವನ ತಾವು ಉಪಾಸನೆ ಮಾಡುತ್ತೀರಿ ಅವನನ್ನು ಮನಸ್ಸು ಕರ್ಮ ವಚನದಿಂದ ಸ್ಮರಿಸುವುದು. ಆಗ ಆಸೆ ಎಲ್ಲಿ ಇರುವುದೋ, ಯಾರಲ್ಲಿ ಭಾವಿತರಾಗಿರುವಿರೋ ಅಂತ್ಯ ಸಮಯದ ತನಕ ಯಾರ ಮೇಲೆ ಆಸಕ್ತರಾಗಿರುವಿರೋ ಅವನನ್ನೇ ಪ್ರಾಪ್ತಿಸುವಿರಿ. जहाँ आशा ता वासा हुई. ಇದೇ ಗೀತೆಯ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 6ರ ಸಾರಾಂಶವಾಗಿದೆ. ಅದನ್ನು ತಮಗೆ ಈಗಲೇ ಹೇಳಿದೆ ಅಂದರೆ, जहाँ आशा ता वासा हुई मन कर्म वचन सुमरियो सोई. ಈಗ 8ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ನೀನು ಯುದ್ಧವನ್ನು ಮಾಡು ಮತ್ತು ನನ್ನ ಸ್ಮರಣೆಯನ್ನು ಮಾಡು, ನನ್ನನ್ನೇ ಪ್ರಾಪ್ತಿಸುವೆ. ಖಂಡಿತ ತನ್ನ ಸ್ಮರಣೆಯ ಬಗ್ಗೆ ಇವನು ಹೇಳಿಬಿಟ್ಟ. ಅಂದರೆ ನನ್ನದಂತೂ ಓಂ ಒಂದಕ್ಷರವಿದೆ, ಬ್ರಹ್ಮನಾದ ನನ್ನದು. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ನಥಿಂಗ್ ಎಲ್ಸ್. ಮತ್ತು ನನ್ನ ಓಂ ನಾಮದ ಜಪ ಮಾಡಿ ಎಲ್ಲಿಗೆ ಹೋಗುವೆ? ಬ್ರಹ್ಮಲೋಕ ಪ್ರಾಪ್ತವಾಗುವುದು. ಇವನದು ಪರಮಗತಿ ಅದೇ ಆಗಿದೆ. ಮತ್ತು 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳಿದೆ ಅಂದರೆ, ಬ್ರಹ್ಮಲೋಕಕ್ಕೆ ಹೋದಂತಹ ಜೀವಾತ್ಮಗಳು ಕೂಡ ನಂತರ ಮರಳಿ ಜನನ ಮರಣದಲ್ಲಿ ಬರುತ್ತಾರೆ. ಅವರದು ವೃದ್ಧಾಪ್ಯ ಮತ್ತು ಮರಣ ಮುಗಿಯಲಾರದು, ಸಮಾಪ್ತವಾಗದು. ಇದಕ್ಕಾಗಿ 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ಅಂದರೆ ನನ್ನ ಗತಿ ಕೂಡ ಅನುತ್ತಮಾಂ. ಅನುತ್ತಮಾಂ ಅಂದರೆ ಪೂರ್ತಿ ಕೆಟ್ಟದ್ದು. ಅಶ್ರೇಷ್ಠ, ಅತಿ ಅಶ್ರೇಷ್ಠ, ಅನುತ್ತಮಾಂ. ಮತ್ತು ಈ ಅಜ್ಞಾನಿಗಳಾದ ಋಷಿ ಮಹರ್ಷಿ ಲೋಕವೇದದ ಆಧಾರದಿಂದ ಹೇಳುತ್ತಾರೆ ಮತ್ತು ಅನುತ್ತಮದ ಅರ್ಥ ಕೂಡ ಬದಲಿಸಿದ್ದಾರೆ. ಇವರಂತೂ ಅನುತ್ತಮದ ಅರ್ಥವನ್ನು ಅನರ್ಥ ಮಾಡಿಬಿಟ್ಟರು. ಅಂದರೆ ಅದಕ್ಕಿಂತ ಉತ್ತಮ ಯಾವುದೂ ಇಲ್ಲವೆಂದು. ಅರೆ ನಿನ್ನ ಅದ್ಭುತವಾಯಿತು, ಅನುತ್ತಮದ ಅರ್ಥ ಇದಾಗಲು ಸಾಧ್ಯವೇ ಇಲ್ಲ. ಮತ್ತು ಕೂಡ ಇವರ ಲೋಕವೇದದಿಂದ ನಾವು ಒಪ್ಪಿಕೊಂಡು ಏನೆಂದರೆ, ಇವರೇನು ಇದರ ಅರ್ಥ ಮಾಡುತ್ತಾರೆ ಅಂದರೆ ಇದಕ್ಕಿಂತ ಉತ್ತಮ ಬೇರೆ ಯಾವುದೇ ಗತಿ ಇಲ್ಲವೆಂದು. ನಂತರ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ, ಮತ್ತು ಅವರು ಯಾರ ಕಡೆ ಸಂಕೇತಿಸುತ್ತಿದ್ದಾರೆ? ತನಗಿಂತ ಯಾರೋ ಬೇರೆ ಪರಮೇಶ್ವರನ ಆಶ್ರಯದಲ್ಲಿ ಹೋಗಲು ಹೇಳುತ್ತಿದ್ದಾರೆ. ಅಂದರೆ ಅಲ್ಲಿಗೆ ಹೋದ ನಂತರ ಪರಮ ಶಾಂತಿಯಾಗುತ್ತದೆ ಮತ್ತು ಸನಾತನ ಪರಮಧಾಮ ಪ್ರಾಪ್ತವಾಗುತ್ತದೆ. ಅಂದರೆ 15ನೇ ಅಧ್ಯಾಯದ 1ರಿಂದ ಹಿಡಿದು 4ರಲ್ಲಿ ಇದೇ ಪ್ರಮಾಣವಿದೆ. ಅಂದರೆ ತತ್ವದರ್ಶಿ ಸಂತನೇನು ಇರುವನು, ಅವನ ಪರಿಚಯ ಹೇಳಲಾಗಿದೆ. ಅಂದರೆ ಉಲ್ಟಾ ನೇತಾಡುವಂತಹ ಪ್ರಪಂಚರೂಪಿ ವೃಕ್ಷದ್ದು ಯಾರು ಎಲ್ಲ ವಿಭಾಗಗಳನ್ನು ಹೇಳುವನೋ ಸಹವೇದವಿತ್, ಅವನು ತತ್ವದರ್ಶಿ ಸಂತನು. ತದನಂತರ ಆ ಪರಮೇಶ್ವರನ ಪರಮ ಪದವಿಯ ಹುಡುಕಾಟ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ ಬಳಿಕ ಜೀವಾತ್ಮಗಳು ನಂತರ ಹಿಂದಿರುಗಿ ಎಂದಿಗೂ ಪ್ರಪಂಚದಲ್ಲಿ ಬರಲಾರರು ಮತ್ತು ಕೇವಲ ಅವನದೇ ಪೂಜೆಯನ್ನು ಮಾಡಬೇಕಾಗಿದೆ, ನಥಿಂಗ್ ಎಲ್ಸ್. ಮತ್ತು ಇಲ್ಲಿ ಒಂದೊಮ್ಮೆ ಇವರು ಹೇಳಿದರೆ, ಅಂದರೆ 18ನೇ ಅಧ್ಯಾಯದ 62ನೇ ಶ್ಲೋಕದ ಬಗ್ಗೆ ಕೂಡ ಈ ಕಿಡಿಗೇಡಿ ಅಜ್ಞಾನಿ ಋಷಿ ಮಂಡಲೇಶ್ವರರು ಹೇಳುತ್ತಾರೆ, ಕೃಷ್ಣನು ತನ್ನ ಬಗ್ಗೆ ಹೇಳುತ್ತಾರೆ, ಅಂದರೆ ನನ್ನ ಆಶ್ರಯದಲ್ಲಿ ಬಂದು ಬಿಡು. ಅರೇ ವಿಚಿತ್ರ ಮನುಷ್ಯರು, ಅವರಂತೂ ಹೋಗಲು ಹೇಳ್ತಾರೆ, ಇಲ್ಲ ತನ್ನದೇ ಆಶ್ರಯಕ್ಕೆ ಬರಲು ಹೇಳ್ತಿದ್ದಾರೆ, ಸುತ್ತಿ ಬಳಸಿ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಇವರ ಬುದ್ಧಿ ದುರ್ಬಲವಿದೆ, ಇವರ ಜ್ಞಾನ ಸರಿ ಇಲ್ಲ. ಈಗ ಇಲ್ಲಿ ಗೀತೆ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ ಸಂಖ್ಯೆ 18ರಲ್ಲಿ ಗೀತೆ ಜ್ಞಾನದಾತ ತನ್ನ ಗತಿ ಪರಮಗತಿಯನ್ನು ಅಶ್ರೇಷ್ಠವೆಂದು ಹೇಳುತ್ತಿದ್ದಾನೆ, ಪೂರ್ತಿ ಕೆಟ್ಟದ್ದು. ಏಕೆಂದರೆ 4ನೇ ಅಧ್ಯಾಯದ 5ನೇ ಮತ್ತು 9ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, 10ನೇ ಅಧ್ಯಾಯದ ಗೀತೆಯ 2ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳು ಆಗಿ ಹೋಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಇದರಿಂದ ಸ್ಪಷ್ಟವಾಯಿತು ಅಂದರೆ ಇದು ಪರಮಗತಿಯಲ್ಲ. ಜನ್ಮ ಮೃತ್ಯುವಿದ್ದರೆ ಈ ಕಷ್ಟದ ಮೇಲೆ ಕಷ್ಟವಿರುವುದು. ಮತ್ತು ಇದಕ್ಕಾಗಿ ಅವನು ಹೇಳಿದ್ದಾನೆ, ಆ ಪುರುಷೋತ್ತಮ ಉತ್ತಮ ಪುರುಷತು ಅನ್ಯಃ, ಆ ಪರಮೇಶ್ವರನ ಆಶ್ರಯದಲ್ಲಿ ಹೋಗು, ಅವನ ಕೃಪೆಯಿಂದಲೇ ನೀನು ಪರಮಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಅಲ್ಲಿಗೆ ಹೋದ ಬಳಿಕ ನಂತರ ಎಂದಿಗೂ ಹಿಂದಿರುಗಿ ಪ್ರಪಂಚಕ್ಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಇವರ ಈ ಟಿಪ್ಪಣಿ, ಈ ಹೇಳಿಕೆ ಕೂಡ ತಪ್ಪೆಂದು ಸ್ಪಷ್ಟವಾಯಿತು. 7ನೇ ಅಧ್ಯಾಯದ 18ನೇ ಶ್ಲೋಕದ ವಿಷಯದಲ್ಲಿ ಅನುತ್ತಮಾಂ, ಇದರ ಅರ್ಥ ಇವರು ಹೇಳುತ್ತಾರೆ ಇದಕ್ಕಿಂತ ಉತ್ತಮ ಯಾವುದೂ ಇಲ್ಲ, ಅದೂ ಕೂಡ ತಪ್ಪೆಂದು ಸ್ಪಷ್ಟವಾಯಿತು. ಏಕೆಂದರೆ ಆ ಗೀತೆ ಜ್ಞಾನದಾತ ಯಾರೋ ಬೇರೆ ಪರಮಾತ್ಮ, ಪುರುಷೋತ್ತಮನ ಬಗ್ಗೆ ಉತ್ತಮ ಪುರುಷತು ಅನ್ಯಃ, ಅಂದರೆ ಮತ್ತೆ ಅವನದೇ ಸಾಧನೆಗಾಗಿ ಪ್ರಮಾಣ ಮಾಡುತ್ತಿದ್ದಾನೆ ಮತ್ತು ಅವನ ಸಾಧನೆಯ ಮಂತ್ರ ಕೂಡ ಹೇಳುತ್ತಿದ್ದಾನೆ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ. ಆದರೆ ಇದು ಇನ್ಕಂಪ್ಲೀಟ್ ಆಗಿದೆ. ಇದಕ್ಕಾಗಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4ರ ಶ್ಲೋಕ 34ರಲ್ಲಿ ಹೇಳಿದೆ ಏನೆಂದರೆ, ಅದು 4ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಯಾವ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ
ಮಾಹಿತಿಯನ್ನು ನೀಡಿದೆ. ಅದಾಗಿದೆ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಯಾವುದೇ ತತ್ವದರ್ಶಿ ಸಂತನಲ್ಲಿ ಕೇಳು, ತಿಳಿದುಕೋ, ಅವರು ಹೇಳುವರು. ಆ ಪರಮಾತ್ಮ ತತ್ವದ ಜ್ಞಾನವನ್ನು ನೀಡುವರು ನಿನಗೆ. ಹಾಗಾದರೆ ಆ ಪರಮಾತ್ಮ ತತ್ವ ಪರಮಾಕ್ಷರ ಬ್ರಹ್ಮನು ಮತ್ತು ಅವನನ್ನು ಪಡೆಯುವ ಮಂತ್ರವಿದೆ. ಓಂ ತತ್ ಸತ್. ಓಂ ಬ್ರಹ್ಮನದು, ಕ್ಷರಪುರುಷನದು. ಯಾರು? ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಪುರುಷರು. ಪುರುಷ ಹೇಳಿ, ಪ್ರಭು ಹೇಳಿ, ಸ್ವಾಮಿ ಹೇಳಿ, ಬ್ರಹ್ಮ ಹೇಳಿ. ಇವರು 3 ಬ್ರಹ್ಮರಿದ್ದಾರೆ, 3 ಪುರುಷರಿದ್ದಾರೆ. ಕ್ಷರಪುರುಷ ಇವನು ಬ್ರಹ್ಮನು, ಕ್ಷರಬ್ರಹ್ಮ ಕೂಡ ಹೇಳುತ್ತಾರೆ ಇವನನ್ನು. ಇವನು 21 ಬ್ರಹ್ಮಾಂಡಗಳ ಸ್ವಾಮಿ, ಬ್ರಹ್ಮ ವಿಷ್ಣು ಮಹೇಶರ ಪೂಜ್ಯ ತಂದೆ. ಮತ್ತು ಅಕ್ಷರ ಪುರುಷ ಇವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ ಇವನು. ಇವನನ್ನು ಅಕ್ಷರ ಪುರುಷ ಹೇಳಿ, ಬೇಕಾದರೆ ಇವನನ್ನು ಅಕ್ಷರ ಬ್ರಹ್ಮ ಹೇಳಿ. ಮತ್ತು ಏನು 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದ ಉತ್ತಮ ಪುರುಷದು ಅನ್ಯಃ ಪರಮಾತ್ಮ ಇತಿ ಉದಾರತಃ. ಹೊಯ್ ಅವನಾಗಿದ್ದಾನೆ. ಪರಮಾಕ್ಷರ ಪುರುಷ ಹೇಳಿ, ಬೇಕಾದರೆ ಅವನನ್ನು ಪರಮಾಕ್ಷರ ಬ್ರಹ್ಮ ಹೇಳಿ. ಅವನಾಗಿದ್ದಾನೆ ವಾಸ್ತವದಲ್ಲಿ ಅವಿನಾಶಿ ಪರಮಾತ್ಮ. ಆ ಪರಮಾಕ್ಷರ ಬ್ರಹ್ಮನನ್ನು ಪಡೆಯಲು 8ನೇ ಅಧ್ಯಾಯದ 8, 9, 10ರಲ್ಲಿ ಸ್ಪಷ್ಟವಾಗಿ ಹೇಳಿದೇನೆಂದರೆ, ಅವನ ಭಕ್ತಿಯನ್ನು ಮಾಡಿದರೆ ಆ ಸಚ್ಚಿದಾನಂದ ಘನ ಬ್ರಹ್ಮನದು, ಅಂದರೆ ಆ ದಿವ್ಯ ಪರಮ ಪುರುಷನದು, ಆ ಪೂರ್ಣ ಪರಮಾತ್ಮನದು, ಪರಮ ಅಕ್ಷರ ಬ್ರಹ್ಮನದು. ಅವನು ಉತ್ತಮ ಪುರುಷತು ಅನ್ಯ, ಅವನು ಪರಮಾಕ್ಷರ ಬ್ರಹ್ಮನು. ಆ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಅವನ ವಿಷಯದಲ್ಲಿ ಹೇಳಿದೆ, ಅವನ ಭಕ್ತಿಯನ್ನು ಮಾಡಿದರೆ ಅವನನ್ನು ಪ್ರಾಪ್ತಿಸುವನು. ಅವನನ್ನು ಪಡೆಯುವ ಮಂತ್ರ ಓಂ ತತ್ಸತ್. ಓಂ ಅಂತೂ ಇದು ಕ್ಷರಬ್ರಹ್ಮನದು, ಕ್ಷರಪುರುಷನದೆಂದು ತಿಳಿಯಿರಿ. 21 ಬ್ರಹ್ಮಾಂಡಗಳ ಸ್ವಾಮಿಯದು ಮತ್ತು ಅಕ್ಷರ ಪುರುಷನದು. ಈ ತತ್ ಇದು ಸಾಂಕೇತಿಕವಾಗಿದೆ. ಈ ಓಂ ಮತ್ತು ತತ್ ಸೇರಿ ಇದು 2 ಅಕ್ಷರಗಳ ಒಂದು ಸತ್ಯನಾಮವಾಗುತ್ತದೆ. ಮತ್ತು 3ನೇದೇನು ಸತ್ ಇದೆ. 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಆ ಪರಮಾಕ್ಷರ ಬ್ರಹ್ಮನ ಮಂತ್ರವಿದೆ. ಇದು ಗುಪ್ತವಾಗಿದೆ. ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ, ಕೋಡ್ ವರ್ಡ್ ಆಗಿವೆ. ಈ ದಾಸನು ಹೇಳುವನು. ಮತ್ತು ಯಾರಿಗೆ ಈ 3 ಮಂತ್ರಗಳು ಪ್ರಾಪ್ತವಾಗಿವೆ ಅವರಿಗೆ ಈ ಜ್ಞಾನವನ್ನು ಏನು ದಾಸನು ಹೇಳುತ್ತಿದ್ದಾನೆ ಸುಲಭವಾಗಿ ತಿಳುವಳಿಕೆಗೆ ಬರುತ್ತದೆ. ಹಾಗಾದರೆ ಗೀತೆ ಅಧ್ಯಾಯ 8ರ ಶ್ಲೋಕ ಸಂಖ್ಯೆ 8, 9, 10ರಲ್ಲಿ ಹೇಳಿದೆನೆಂದರೆ, ಯಾರು ಆ ಪರಮಾತ್ಮ ಸಚ್ಚಿದಾನಂದ ಘನ ಬ್ರಹ್ಮನ ಭಕ್ತಿಯನ್ನು ಮಾಡುತ್ತಾ ಅಂತ್ಯ ಸಮಯದಲ್ಲಿ ಶರೀರ ತ್ಯಜಿಸಿ ಹೋಗುತ್ತಾರೆ ಮತ್ತು ತನ್ನ ಪ್ರಾಣ ಅಂದರೆ ಜೀವವನ್ನು, ಶ್ವಾಸವನ್ನು ಭ್ರಕುಟಿಯ ಮಧ್ಯದಲ್ಲಿ ಸ್ಥಿರಗೊಳಿಸುತ್ತಾರೆ. ತನ್ನಿಂದ ತಾನೇ ಆಗುತ್ತದೆ. ಈ ಭಕ್ತಿಯಿಂದ ತಂತಾನೇ ಆಗುವುದು ಎಲ್ಲ ಕ್ರಿಯೆಗಳು. ಇದು ಹೇಗೆಂದರೆ, ಇಂಜಿನ್ ಸ್ಟಾರ್ಟ್ ಮಾಡಿದ್ದಾಯಿತು ಮತ್ತು ಗಾಡಿ ಓಕೆ ಆಗಿದ್ದರೆ ಆಗ ತಂತಾನೆ ಗೇರ್ ಹಾಕುತ್ತಲೇ ಗೇರ್ ಬೀಳುವುದು. ಬ್ರೇಕ್ ಇತ್ಯಾದಿ ಎಲ್ಲವೂ ಕೆಲಸ ಆಟೋಮ್ಯಾಟಿಕ್ ಮಾಡುವವು, ಆಗುವವು. ಅಂದರೆ ಅವುಗಳನ್ನು ಹ್ಯಾಂಡಲ್ ಮಾಡಿದಾಗ. ಹಾಗೆ ಇದೇ ರೀತಿ ಈ ಪರಮಾತ್ಮನ ಸತ್ಯಭಕ್ತಿಯಿಂದ ಈ ಶರೀರರೂಪಿ ಗಾಡಿ ಸ್ಟಾರ್ಟ್ ಆಗುತ್ತದೆ. ಒಳಗಿನ ಎಲ್ಲ ಕ್ರಿಯೆಗಳ ಪ್ರಾರಂಭವಾಗುತ್ತವೆ. ಮತ್ತು ಹೇಳುತ್ತಾರೆ ನಂತರ ಈ ಭಕ್ತಿಯ ಬಲದಿಂದ, ಯೋಗ ಬಲದಿಂದ, ಭಕ್ತಿ ಯೋಗ ಅಂದರೆ ಸಾಧನೆ, ಈ 3 ಮಂತ್ರಗಳ ಜಪದ ಭಕ್ತಿಯ ಶಕ್ತಿಯಿಂದ ಇವನು ತ್ರಿಕುಟಿ ಮೇಲೆ ಹೊರಟು ಹೋಗುತ್ತಾನೆ. ಈ ಜೀವಾತ್ಮ ತ್ರಿಕುಟಿ ಮೇಲೆ ಅಂದರೆ ಮೃತ್ಯುವಿನ ಸಮಯದಲ್ಲಿ ಯಾವಾಗ ಶರೀರ ಬಿಡುವುದು ಅದರ ನಂತರದ ಮಾತು ಇದು. ಅಂತ್ಯ ಸಮಯದಲ್ಲಿ ಆಗ ಅಲ್ಲಿ ಹೋದ ಮೇಲೆ ಈ 3 ಮಂತ್ರಗಳದ್ದು ಅಲ್ಲಿ ಲೆಕ್ಕಾಚಾರ ಆಗುವುದು. ಇದರ ವಿಷಯದಲ್ಲಿ ಗೀತೆ ಅಧ್ಯಾಯ 18ರ ಶ್ಲೋಕ 66ರಲ್ಲಿ ಹೇಳಿದ್ದಾನೆ ಈ ಗೀತೆಯ ಜ್ಞಾನದಾತನು. ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ್ ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈಗ ಪುಣ್ಯಾತ್ಮರೇ, ಈ ಕಿಡಿಗೇಡಿಗಳು, ಅಜ್ಞಾನಿಗಳು, ತತ್ವಜ್ಞಾನಹೀನ ವ್ಯಕ್ತಿಗಳು, ಇವರಿಗೆ ಕೇವಲ ಸಂಸ್ಕೃತವಂತೂ ಬರುತ್ತಿತ್ತು, ತತ್ವಜ್ಞಾನದ ಪರಿಚಯವಿರಲಿಲ್ಲ. ಅವರು ಇಲ್ಲಿಯೂ ಅನರ್ಥವನ್ನೇ ಮಾಡಿದ್ದಾರೆ. 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ವ್ರಜ್ ಶಬ್ದದ ಅರ್ಥ ಮಾಡಿದ್ದಾರೆ. ನನ್ನ ಶರಣದಲ್ಲಿ ಬಾ. ವ್ರಜ್ ಅಂದರೆ ಹೋಗುವುದೆಂದರ್ಥ, ಬರುವುದು ಎಂದು ಆಗದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ. ಈ ಗೀತೆ ಜ್ಞಾನದಾತ ಹೇಳುತ್ತಿದ್ದಾನೆ, ಈ ಬ್ರಹ್ಮ ಹೇಳುತ್ತಿದ್ದಾನೆ, ಈ ಕ್ಷರಬ್ರಹ್ಮ ಹೇಳುತ್ತಿದ್ದಾನೆ. ಇವನದು ಓಂ ನಾಮವಿದೆ. ಇವನು ಹೇಳುತ್ತಿದ್ದಾನೆ ಏನೆಂದರೆ, ನನ್ನ ಮಟ್ಟದ ಎಷ್ಟೇ ಧಾರ್ಮಿಕ ಅಂದರೆ ಆಧ್ಯಾತ್ಮಿಕ ಪೂಜೆಗಳಿವೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ. ನನ್ನ ಮಟ್ಟದ ಎಲ್ಲ ಪೂಜೆಗಳನ್ನು ಪರಿತ್ಯಜ್ಯ ಅಂದರೆ ಬಿಟ್ಟು ಬಿಡು, ಮಾಂ ಅಂದರೆ ನನ್ನಲ್ಲಿ. ನನ್ನಲ್ಲಿ ನನ್ನ ಸ್ತರದ ಎಷ್ಟು ಪೂಜೆಗಳಿವೆ ಅವೆಲ್ಲವನ್ನು ತ್ಯಜಿಸಿಬಿಡು.
ಏಕಂ ಶರಣಂ ವ್ರಜ್. ಓಹೋ, ಏಕಂ ಅದ್ವಿತೀಯ ಪರಮಾತ್ಮ, ಅವನ ಸಮಾನ ಬೇರೆ ಯಾರಿಲ್ಲ. ಸರ್ವ ಶಕ್ತಿವಂತ ಆ ಪರಮ ಅಕ್ಷರ ಬ್ರಹ್ಮನ ಶರಣದಲ್ಲಿ ವ್ರಜ್ ಅಂದರೆ ಹೋಗು. ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂದರೆ ನಂತರ ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುವೆನು. ನೀನು ಚಿಂತಿಸಬೇಡ. ಪುಣ್ಯಾತ್ಮರೇ, ಈಗ ಅಂತೆಯೇ ಓಂ ತತ್ಸತ್ ಈ 3 ಮಂತ್ರದ ಜಪದ ಸಂಪಾದನೆಯಿಂದ ಪರಮಾತ್ಮನ ಪ್ರಾಪ್ತಿಯಾಗುವುದು. ಈಗ ಓಂ ನಾಮವಾಗಿದೆ ಈ ಬ್ರಹ್ಮನದು. ನಾವೇನು ಮಾಡುತ್ತಲಿದ್ದೆವು? ಓಂ ನಾಮ ಅಂದರೆ ಬ್ರಹ್ಮ ಸಾಧನೆಯನ್ನು ಮಾಡಿ ಬ್ರಹ್ಮಲೋಕವನ್ನು ಪ್ರಾಪ್ತಿಸುತ್ತೇವೆ. ಬ್ರಹ್ಮಲೋಕದೊಳಗೆ ಈ ಕಾಲನು ಬಹಳ ದೊಡ್ಡ ಮೋಸವನ್ನು ಮಾಡಿದ್ದಾನೆ. ಆ ಬ್ರಹ್ಮಲೋಕವನ್ನು ಡಿವೈಡ್ ಮಾಡಿದ್ದಾನೆ 5 ಭಾಗಗಳನ್ನಾಗಿ. ಒಂದಂತೂ ಮಹಾ ಇಂದ್ರನನ್ನಾಗಿ ಮಾಡಿಬಿಟ್ಟ. ಯಾರು ಒಳ್ಳೆಯ ಆತ್ಮಗಳಿರುತ್ತವೆ ಅವರು ತಮ್ಮ ಪುಣ್ಯದ ಆಧಾರದಿಂದ ಅಲ್ಲಿಯ ರಾಜರಾಗುತ್ತಾರೆ, ಕಂಟ್ರೋಲರ್, ಮ್ಯಾನೇಜ್ಮೆಂಟ್ ಮಾಡುವವರು. ಇನ್ನೂ ಒಳ್ಳೆಯ ಪುಣ್ಯಾತ್ಮಗಳಿದ್ದರೆ ಅವರಿಗಾಗಿ ಆ ರೆಸ್ಟೋರೆಂಟನ್ನು ವಿಭಾಗಿಸಿಡಲಾಗಿದೆ. ಆ ಸ್ವರ್ಗವನ್ನು ಸ್ವರ್ಗ ಹೇಳಿ, ಬೇಕಾದರೆ ರೆಸ್ಟೋರೆಂಟ್ ಹೇಳಿ. ಅಲ್ಲಿ ಜೀವಾತ್ಮ ತನ್ನ ಪುಣ್ಯಗಳ, ತನ್ನ ಭಕ್ತಿಯ ಸಂಪಾದನೆಯನ್ನೇ ನಾಶ ಮಾಡುತ್ತಾನೆ ಮತ್ತು ಅಲ್ಲಿಯ ಸೌಕರ್ಯಗಳನ್ನು ಪ್ರಾಪ್ತಿಸಿಕೊಳ್ಳುತ್ತಾನೆ. ಈ ಕಾಲನು ಅದನ್ನು ಡಿವೈಡ್ ಮಾಡಿಟ್ಟಿದ್ದಾನೆ. ಮಹಾ ಇಂದ್ರನ ಲೋಕ ಮತ್ತು ಅದರ ಮೇಲೆ ನಂತರ 4 ನಕಲಿ ಲೋಕಗಳನ್ನು ಮಾಡಿಟ್ಟಿದ್ದಾನೆ. ಸತ್ಯಲೋಕ, ನಕಲಿ, ಡೂಪ್ಲಿಕೇಟ್, ಮೇಲಿನ ಲೋಕಗಳ ನಕಲು ಮಾಡಿಸಿಟ್ಟಿದ್ದಾನೆ ದುರ್ಗಾಳಿಂದ. ತನ್ನ ಶಕ್ತಿಯಿಂದ ಇವನು ಮಾಡಿಸಿಟ್ಟಿದ್ದಾನೆ. ನಕಲಿ ಸತ್ಯಲೋಕ, ನಕಲಿ ಅಲಕಲೋಕ, ನಕಲಿ ಅಗಮಲೋಕ ಮತ್ತು ನಕಲಿ ಅಖಲೋಕವನ್ನು ಮಾಡಿಸಿಟ್ಟಿದ್ದಾನೆ. ಹಾಗೆ ಯಾರು ಪುಣ್ಯಕರ್ಮಿ ಜೀವಾತ್ಮಗಳಿದ್ದಾರೆ, ಯಾರು ಓಂ ನಾಮದ ಜಪ ಅತ್ಯಧಿಕ ಮಾಡಿಟ್ಟಿದ್ದಾರೆ, ಅವರು ಬ್ರಹ್ಮಲೋಕಕ್ಕೆ ಹೊರಟು ಹೋಗುತ್ತಾರೆ ಮತ್ತು ಆ ರೆಸ್ಟೋರೆಂಟ್ನಲ್ಲಿ ತನ್ನ ಪುಣ್ಯ ಸಂಪಾದನೆಯನ್ನು ಮುಗಿಸಿ ಮರಳಿ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಹೀಗೆ ನಾವು ನಮ್ಮ ನಾಶವನ್ನು ಮಾಡಿಕೊಳ್ಳುತ್ತಲಿದ್ದೆವು ಭಕ್ತಿಯತು. ಪುಣ್ಯಗಳನ್ನು ಸ್ವರ್ಗದಲ್ಲಿ, ಮಹಾಸ್ವರ್ಗದಲ್ಲಿ ನಷ್ಟಗೊಳಿಸುತ್ತಿದ್ದೆವು ಮತ್ತು ಪಾಪಗಳು ಏನು ಇರುತ್ತಿದ್ದವು ಅವುಗಳನ್ನು ನರಕದಲ್ಲಿ ಅನುಭವಿಸುತ್ತಿದ್ದೆವು ಅಥವಾ 84 ಲಕ್ಷ ಯೋನಿಗಳಲ್ಲಿ ಅನುಭವಿಸುತ್ತಿದ್ದೆವು. ಈಗ ಪರಮಾತ್ಮನ ಮಂತ್ರದಿಂದ, ಈ 2 ಮಂತ್ರಗಳ ಜಪದಿಂದ, ಸತ್ಯನಾಮದಿಂದ ಮತ್ತು ಜೊತೆಯಲ್ಲಿ ಸಾರನಾಮದ ಪ್ರಭಾವದಿಂದ ನಮ್ಮೆಲ್ಲ ಪಾಪಗಳು ನಾಶ ಹೊಂದುವವು. ನಮ್ಮದು ಕೇವಲ ಪುಣ್ಯಗಳು ಶೇಷವಾಗಿ ಉಳಿಯುತ್ತವೆ, ಭಕ್ತಿ ಶೇಷವಾಗಿ ಉಳಿಯುತ್ತದೆ. ಆಗ ನಾವೇನು ಮಾಡುತ್ತಿದ್ದೆವು? ಓಂ ನಾಮದ ಜಪವನ್ನಂತೂ ಸ್ವರ್ಗದಲ್ಲಿ ನಷ್ಟಗೊಳಿಸುತ್ತಿದ್ದೆವು. ಉಳಿದ ಪಾಪ ನರಕದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಈ ನಾಯಿ, ಕತ್ತೆ, ಹಂದಿಗಳ ಶರೀರದಲ್ಲಿ ಅನುಭವಿಸುತ್ತಾ ನಾವು ಕಷ್ಟಪಡುತ್ತಾ ಇರುತ್ತಿದ್ದೆವು ಆ ಪಾಪಗಳ ಕಾರಣದಿಂದ. ಇಲ್ಲಿ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಗೀತಾಜ್ಞಾನದಾತ ಸ್ಪಷ್ಟಪಡಿಸುತ್ತಿದ್ದಾನೆ. ಅಂದರೆ ನನ್ನ ಮಟ್ಟದ ಓಂ ನಾಮದ ಏನು ಸಾಧನೆಗಳಿವೆ, ಪೂಜೆಗಳಿವೆ, ಧಾರ್ಮಿಕ ಅನುಷ್ಠಾನ ಪೂಜೆಗಳಿವೆ, ಆ ಧಾರ್ಮಿಕ ಕ್ರಿಯೆಗಳಿವೆ, ಅಥವಾ ಈ ಯಜ್ಞ ಇತ್ಯಾದಿಗಳೇನಿವೆ, 5 ಯಜ್ಞಗಳೇನಿವೆ ನನ್ನ ಮಟ್ಟದಾಗಿವೆ. ಇವನ್ನು ನನ್ನಲ್ಲಿ ಬಿಟ್ಟುಬಿಡು. ಇವುಗಳ ಪ್ರತಿಫಲವನ್ನು ಪಡೆಯದಿರು ನನ್ನಿಂದ. ಏಕೆಂದರೆ ನಾವು ಸ್ವರ್ಗದಲ್ಲಿ ನಷ್ಟಗೊಳಿಸುತ್ತಿದ್ದೆವು, ಮಹಾಸ್ವರ್ಗದಲ್ಲಿ ವೇಸ್ಟ್ ಮಾಡುತ್ತಿದ್ದೆವು ಅಥವಾ ಪ್ರಾಪಂಚಿಕ ಸುಖವನ್ನು ಬೇಡುತ್ತಿದ್ದೆವು. ಇದನ್ನು ನನಗೆ ಒಪ್ಪಿಸು. ಇದರ ಬದಲಾಗಿ ನಾನು ನನ್ನ ಟ್ಯಾಕ್ಸನ್ನು ಪಡೆಯುವೆ. ಏಕೆಂದರೆ ನಾವು ಕಾಲ್ನ ಲೋಕದಲ್ಲಿರುತ್ತಿದ್ದೇವೆ. ಇವನು ಹೇಳ್ತಾನೆ, ಇದು ಎಷ್ಟು ನನ್ನದು ಸಾಲವಿದೆ ನಿನ್ನ ಮೇಲೆ, ಇದರಿಂದ ಮುಕ್ತಗೊಳಿಸುವೆನು ನಿನ್ನನ್ನು. ಮತ್ತು ನಂತರ ನೀನು ಆ ಸರ್ವಶಕ್ತಿವಂತ ಏಕಂ ಶರಣಂ ವ್ರಜ್ ಅಂದರೆ ಹೋಗು. ಅಂದರೆ ಗೀತೆ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಕೂಡ ಇದನ್ನೇ, ಅಂದರೆ ಪರಮಾಕ್ಷರ ಬ್ರಹ್ಮನ ಶರಣದಲ್ಲಿ ಹೋಗು ಅಂತ ಹೇಳಿದ್ದಾನೆ. ಅದನ್ನು ಬಿಟ್ಟು ಶ್ರೀಕೃಷ್ಣನು ತನ್ನ ಆಶ್ರಯದಲ್ಲಿ ಬರಲು ಹೇಳಿಲ್ಲ. ಒಂದೊಮ್ಮೆ ಯಾರಾದರೂ ಇದಕ್ಕೆ ವ್ಯತಿರಿಕ್ತವಾಗಿ ಹೇಳುತ್ತಿದ್ರೆ ಅವರು ಸ್ವತಃ ಕೂಡ ಭ್ರಮಿತರು ಮತ್ತು ಮಾನವ ಸಮಾಜವನ್ನು ಕೂಡ ಅವರು ದಾರಿ ತಪ್ಪಿಸುತ್ತಿದ್ದಾರೆ, ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ. ಅವರು ಅಜ್ಞಾನಿ ವ್ಯಕ್ತಿಗಳಾಗಿದ್ದಾರೆ. ಯಾರು ಅವರ ಆ ಅಜ್ಞಾನವನ್ನು ಕೇಳಿಕೊಂಡು ತನ್ನ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾನೆ. ಹಾಗೆ ಇಲ್ಲಿ ಗೀತೆ ಅಧ್ಯಾಯ 18ರ ಶ್ಲೋಕ 66ರಲ್ಲಿ ಹೇಳಿದೆ ಅಂದರೆ, ನನ್ನ ಎಲ್ಲ ರೀತಿಯ ಪೂಜೆಗಳನ್ನು ನನ್ನಲ್ಲಿ ಬಿಟ್ಟು ಆ ಸರ್ವಶಕ್ತಿವಂತನ ಆಶ್ರಯಕ್ಕೆ ಹೋಗು. ನಂತರ ನಾನು ನಿನ್ನನ್ನು ಇಲ್ಲಿ ನಾಯಿ, ಕತ್ತೆ, ಹಂದಿ ಮಾಡುವುದಿಲ್ಲ, ನನ್ನ ಅಧೀನದಲ್ಲಿಟ್ಟುಕೊಳ್ಳುವುದಿಲ್ಲ, ನಿನ್ನನ್ನು ಮುಕ್ತಗೊಳಿಸುವನು. ಇದು ನೇರ ಮಾತಾಗಿದೆ.
ಹೀಗೆ ಮುಂದುವರಿದು ನೋಡಿದಾಗ ಅಂತೆಯೇ 8ನೇ ಅಧ್ಯಾಯದ 8, 9, 10ರಲ್ಲಿ ಇದನ್ನೇ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಯಾರು ಆ ಸಚ್ಚಿದಾನಂದ ಘನ ಬ್ರಹ್ಮನ ಸಾಧನೆಯನ್ನು ಮಾಡುತ್ತಾನೆ, ಪರಮಾಕ್ಷರ ಬ್ರಹ್ಮನ ಪೂಜೆಯನ್ನು ಮಾಡುತ್ತಾನೆ, ಆ 3 ಮಂತ್ರಗಳ ಜಪದಿಂದ ಅಂತ್ಯ ಸಮಯದಲ್ಲಿ ಅವನು ಭಕ್ತಿಯ ಯೋಗಬಲದಿಂದ, ಭಕ್ತಿಯ ಶಕ್ತಿಯಿಂದ, ಈ ಮಂತ್ರಗಳ ಸಂಪಾದನೆಯಿಂದ ಅವನು ತ್ರಿಕುಟಿ ಮೇಲೆ ತಲುಪುತ್ತಾನೆ. ತ್ರಿಕುಟಿಯಲ್ಲಿ ಹೋದಾಗ ಅಲ್ಲಿ ಪೂರ್ತಿ ಅಕೌಂಟ್ ಆಗುತ್ತದೆ. ಅಲ್ಲಿ ಈ ಕಾಲನ ಹೆಡ್ ಆಫೀಸ್ ಇದೆ. ಅಲ್ಲಿ ಪರಮಾತ್ಮ ಅವರ ಪೂರ್ಣ ಗುರುವಿನ ರೂಪದಲ್ಲಿ ಇರುತ್ತಾರೆ. ಮತ್ತು ಓಂ ನಾಮದ ಜಪದ ಸಂಪಾದನೆಯನ್ನು ಈಗ ಇಲ್ಲಿ ಈ ಕಾಲ ಒಬ್ಬನನ್ನು ನ್ಯಾಯಾಧೀಶನನ್ನಾಗಿ ಮಾಡಿಟ್ಟಿದ್ದಾನೆ. ಇವನು ಸ್ವತಃ ಎದುರಿಗೆ ಬರುವುದಿಲ್ಲ. ಇವನು ಒಬ್ಬನನ್ನು ಚೀಫ್ ಜಸ್ಟಿಸ್ನನ್ನಾಗಿ ಮಾಡಿಟ್ಟಿದ್ದಾನೆ. ಅವನನ್ನು ಧರ್ಮರಾಜ ಎನ್ನುತ್ತಾರೆ. ಅವನ ಆಫೀಸ್ನಲ್ಲಿ ಹೋಗಿ ಪರಮಾತ್ಮ ಈ ದಾಸನ ರೂಪದಲ್ಲಿ ತನ್ನ ಆ ಸದ್ಭಕ್ತಿ ಮಾಡುವ ಆತ್ಮದೊಡನೆ ಹೋಗುವನು. ಮತ್ತದು ಹೇಗೆಂದರೆ, ವಕೀಲರಿರುತ್ತಾರೆ. ಅವರು ಕೋರ್ಟ್ಗೆ ಹೋಗಿ ತನ್ನ ಕ್ಲೈಂಟ್ನ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ಅಂದರೆ ಇವನೇನು ಬಯಸ್ತಾನೆ, ಇವನೇನು ಹೇಳ ಬಯಸ್ತಾನೆ. ಹೀಗೆ ಪರಮಾತ್ಮ ಗುರುಗಳ ರೂಪದಲ್ಲಿ ಹೋಗುವವರು ಮತ್ತು ಹೇಳುವರು, ತೆಗೆದುಕೋ ನೀನು ನಿನ್ನ ಓಂ ನಾಮದ ಸಂಪಾದನೆಯನ್ನು ಇಟ್ಟುಕೋ ಮತ್ತು ಕ್ಯಾನ್ಸಲ್ ಮಾಡು ಇವನನ್ನು ಮುಕ್ತಗೊಳಿಸು ಇಲ್ಲಿಂದ. ಹೇಗೆಂದರೆ ಕೋರ್ಟ್ ದಂಡ ಹಾಕಿಟ್ಟಿದ್ದರೆ ಮತ್ತು ಅದನ್ನು ತುಂಬದಿದ್ದರೆ ಅವರಿಗೆ ಶಿಕ್ಷೆಯನ್ನು ನೀಡುತ್ತಾರೆ. ಆಗ ವಕೀಲರು ಹೇಳ್ತಾರೆ, ದಂಡವನ್ನು ಪಡೆಯಿರಿ ಮತ್ತು ಮುಕ್ತಗೊಳಿಸು. ಅವರು ಮುಕ್ತಗೊಳಿಸುತ್ತಾರೆ. ಹಾಗೆ ಇವನು ಹೇಳ್ತಾನೆ, ಹೀಗೆಯೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ್. ನನ್ನ ಮಟ್ಟದ ಎಲ್ಲ ಧಾರ್ಮಿಕ ಪೂಜೆಗಳನ್ನು ನನ್ನಲ್ಲಿ ಬಿಟ್ಟು ನೀನು ಆ ಸರ್ವಶಕ್ತಿವಂತ ಪರಮ ಅಕ್ಷರ ಬ್ರಹ್ಮನ ಆಶ್ರಯದಲ್ಲಿ ವ್ರಜ್ ಅಂದರೆ ಹೋಗು. ನಂತರ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಾನು ನಿನ್ನ ಮೇಲೇನು ಸಾಲ, ನಿನ್ನ ಮೇಲೇನು ದಂಡ ಹೊರಿಸಿರುವೆ, ಅದರಿಂದ ನಾನು ಮೋಕ್ಷಗೊಳಿಸುವೆ. ಇಲ್ಲಿ ನಾಯಿ ಕತ್ತೆ ಹಂದಿ ಮಾಡಿ ಪೀಡಿಸುತ್ತಿದ್ದ, ದಂಡನೆ ನೀಡುತ್ತಿದ್ದ, ಪಾಪಕರ್ಮಗಳನ್ನು ಅನುಭವಿಸುವಂತೆ ಮಾಡುತ್ತಿದ್ದ ಹೇಳ್ತಾನೆ, ನಾನು ಅದರಿಂದ ನಿನ್ನನ್ನು ಮುಕ್ತಗೊಳಿಸುವೆನು. ಹೀಗೆ ಇದಾಗಿದೆ ಇದರ ವಾಸ್ತವಿಕ ಅರ್ಥ. 18ನೇ ಅಧ್ಯಾಯದ 66ನೇ ಶ್ಲೋಕದ್ದು ಮತ್ತು 18ನೇ ಅಧ್ಯಾಯದ 62ನೇ ಶ್ಲೋಕದ್ದು. ಈಗ ನಂತರ ಏನಾಗುವುದು? ಈಗ ತತ್ ಮಂತ್ರದ್ದು ಮತ್ತು ಸತ್ ಮಂತ್ರದ ಸಂಪಾದನೆ. ಆ ಓಂ ಮತ್ತು ತತ್ ಅದು 2 ಅಕ್ಷರದ ಮಂತ್ರವಾಗಿದೆ. ಓಂ ಬ್ರಹ್ಮನದಾಗಿದೆ, ತತ್ ಇದು ಪರಬ್ರಹ್ಮನದಾಗಿದೆ, ಅಕ್ಷರ ಪುರುಷನದು. ಗೀತೆ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ ಏನು 3 ಪ್ರಭುಗಳ ಬಗ್ಗೆ ಹೇಳಿದ್ದಾರೆ, 3 ಪುರುಷರ ಬಗ್ಗೆ ಹೇಳಿದ್ದಾರೆ. ಅದರಲ್ಲೇನು ಅಕ್ಷರ ಪುರುಷನಿದ್ದಾನೆ ಅವನ ಮಂತ್ರವಾಗಿದೆ ಈ ತತ್. ಈ ತತ್ ಮಂತ್ರದ ಸಂಪಾದನೆ ಅದು ಗುಪ್ತವಾಗಿರುವುದು. ಆ ಓಂ ತತ್ ಸತ್, ಓಂ ತತ್ ಸತ್ ಇದಲ್ಲ. ಮತ್ತು ಹರಿ ಓಂ ಇದಕ್ಕೆ ಸೇರಿಸಿದರಂತೂ ಖಂಡಿತವಾಗಿ ತಪ್ಪಾಯಿತು ಎಲ್ಲ ಕೆಲಸ. ಓಂ ತತ್ ಸತ್ ಹೇಳುವುದು ಕೂಡ ತಪ್ಪು. ಇಂತಹ ಜಪವಿಲ್ಲ. ಇದರ ವಿಧಿ ಕೂಡ 3 ಪ್ರಕಾರಗಳಿಂದ ಇದೆ. ತ್ರಿವಿಧ ಸ್ಮೃತಃ. ಹಾಗೆ ಆ ತತ್ಮಂತ್ರದ ಸಂಪಾದನೆ ಏನಿದೆ ಅದನ್ನು ನಾವು ಈ ಅಕ್ಷರ ಪುರುಷನಿಗೆ ನೀಡಬೇಕಾಗಿದೆ. ಏಕೆಂದರೆ ಇವನ 7 ಶಂಖ ಬ್ರಹ್ಮಾಂಡಗಳಿಂದ ನಾವು ಹಾದು ಹೋಗಬೇಕಾಗಿದೆ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಜ್ಯೂರಿಸ್ಡಿಕ್ಷನ್ ಮಾಡಿಟ್ಟಿದ್ದಾರೆ, ಗಡಿಯನ್ನು ಮಾಡಿ ಇಟ್ಟಿದ್ದಾರೆ ಮತ್ತು ಎಲ್ಲರೂ ತಮ್ಮ ಟ್ಯಾಕ್ಸ್ನಿಂದ ಕೆಲಸವನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಎಲ್ಲರದು ಇದೇ ವ್ಯವಸ್ಥೆಯಾಗಿದೆ. ಇಲ್ಲಿಯ ರಾಜ ಕೂಡ ಹೀಗೆ ಜನತೆಯಿಂದ ಟ್ಯಾಕ್ಸ್ ಪಡೆದೇ ತನ್ನ ನಿರ್ವಹಣೆ ಮತ್ತು ವ್ಯವಸ್ಥೆ, ಸೇನಾ ಕಾರ್ಯ ಇತ್ಯಾದಿ ಮಾಡುತ್ತಾನೆ. ಮತ್ತವರ ದೇಶದಿಂದ ಬರುವ ಹೋಗುವ ಯಾವುದೋ ವ್ಯವಸ್ಥೆ ಕೂಡ ಮಾಡಿದರೂ ಅಲ್ಲಿ ಅದು ಅವರು ಚಾರ್ಜ್ ಪಡೆಯುತ್ತಾರೆ. ಹೀಗೆ ಈ ಅಕ್ಷರ ಪುರುಷನ 7 ಶಂಖ ಬ್ರಹ್ಮಾಂಡಗಳಿಂದ ನಾವು ಹಾದು ಹೋಗುವಾಗ ಆ ತತ್ಮಂತ್ರದ ಸಂಪಾದನೆಯನ್ನು ಇವನಿಗೆ ಕೊಡುವೆವು. ಈಗ ಆ ಸತ್ಮಂತ್ರ ಉಳಿಯಿತು. ಅದನ್ನು ಸಾರನಾಮವೆಂದು ಹೇಳುತ್ತಾರೆ. ಈ ಸಾರನಾಮದ ಸಂಪಾದನೆಯಿಂದ, ಸತ್ಮಂತ್ರದ ಸಂಪಾದನೆಯಿಂದ ನಾವು ಭಂವರ್ ಗುಹೆಯನ್ನು ದಾಟಿ ಸತ್ಯಲೋಕದಲ್ಲಿ ತಲುಪುವೆವು. 12ನೇ ದ್ವಾರವನ್ನು ಪಾರು ಮಾಡಿ ಹೋಗುವೆವು. 12ನೇ ದ್ವಾರದಲ್ಲಿ ನಾವು ತಲುಪಿದಾಗ ಅಲ್ಲಿ ಪರಮಾತ್ಮ ಸತ್ಪುರುಷ ಆ ಪರಮಾಕ್ಷರ ಬ್ರಹ್ಮ ಪ್ರಾಪ್ತನಾಗುವನು. ಅಲ್ಲಿಗೆ ಹೋದ ಬಳಿಕ ನಂತರ ಜೀವಾತ್ಮವು ಹಿಂದಿರುಗಿ ಎಂದಿಗೂ ಮರಳಿ ಬರುವುದಿಲ್ಲ, ಪ್ರಪಂಚದಲ್ಲಿ ಬರಲಾರನು. ಇಲ್ಲಿಯ ತನಕ ನಮಗೆ ಕೇವಲ 10 ದ್ವಾರಗಳ ಮಾಹಿತಿಯನ್ನು ಮಾತ್ರ ನೀಡಲಾಗಿತ್ತು. 10ನೇ ದ್ವಾರ ಅಂತಿಮವೆಂದು ನಂಬಲಾಗುತ್ತಿತ್ತು. ಇದು ವೇದಜ್ಞಾನವಾಗಿತ್ತು. ಈ 4 ವೇದಗಳ ಜ್ಞಾನವಾಗಿತ್ತು. ಈ 4 ವೇದಗಳಲ್ಲಿ ಇನ್ಕಂಪ್ಲೀಟ್ ನಾಲೆಜ್ ಇದೆ, ಇನ್ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಇದೆ, ಅಪೂರ್ಣ ಆಧ್ಯಾತ್ಮಿಕ ಜ್ಞಾನವಿದೆ. ಮತ್ತು ಈ 4 ವೇದಗಳದೇ ಕೋಡ್ ವರ್ಡ್ಗಳಲ್ಲಿ ಅಂದರೆ ಸಂಕ್ಷಿಪ್ತ ಜ್ಞಾನವೇನಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಅಂತೆಯೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 34ರಲ್ಲಿ ಆಪ್ಷನ್ ಬಿಡಲಾಗಿದೆ. ಅಂದರೆ ನೀನು ಆ ತತ್ವಜ್ಞಾನವನ್ನು ತತ್ವದರ್ಶಿ ಸಂತರಿಂದ ತಿಳಿದುಕೋ.
ಮತ್ತು ಅವರೇ ಆ ಪರಮಾತ್ಮ ತತ್ವದ ಮಾಹಿತಿಯನ್ನು ನೀಡುವರು. ಇದರಿಂದಲೂ ಸ್ಪಷ್ಟವಾಯಿತು, ಅಂದರೆ ಗೀತೆಯ ಜ್ಞಾನ ಇನ್ಕಂಪ್ಲೀಟ್ ಆಗಿದೆ, ಆದರೆ ತಪ್ಪು ಎಂದು ಹೇಳಲಾಗದು, ಅಪೂರ್ಣವಾಗಿದೆ. ಮತ್ತು ಅಂತೆಯೇ 4 ವೇದಗಳ ಸಾರಾಂಶವಂತೂ ಇದೇ ಆಗಿದೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 10 ಹಿಡಿದು 13 ಈ ವೇದ ಜ್ಞಾನದಾತ ಅವನೇ ಆಗಿರುವನು. ಯಾರು ಗೀತೆ ಜ್ಞಾನ ನೀಡಿರುವನು? ಇವನು ಬ್ರಹ್ಮನು. ಇವನು 40ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅಂದರೆ ವಾಯು ಅನಿಲಂ ಅಮೃತಂ ಅಥಿದಂ ಭಸ್ಮಾಂತಂ ಶರೀರಂ ಓಂ ಕೃತುಸ್ಮರ್ ಕ್ಲಿಬೇಸ್ಮರ್ ಮತ್ತು ಕೃತ್ಯುಂ ಸ್ಮರ್ ಆಹ. ಮತ್ತು ಯಜುರ್ವೇದದ 40ನೇ ಅಧ್ಯಾಯದ 17ನೇ ಶ್ಲೋಕ ಅಂತಿಮ ಶ್ಲೋಕವಾಗಿದೆ ಯಜುರ್ವೇದದ್ದು, ಮತ್ತು ಅಂತಿಮ ಅಧ್ಯಾಯವಾಗಿದೆ 40ನೇದು. ಅದರ ಲಾಸ್ಟ್ನಲ್ಲಿ ನಿರ್ಣಯ ನೀಡಲಾಗಿದೆ, ಅಂದರೆ ಆ ಪರಮಾಕ್ಷರ ಬ್ರಹ್ಮ್, ಆ ಉತ್ತಮ ಪುರುಷ, ಆ ಪರಮೇಶ್ವರನಂತೂ ಗುಪ್ತನಾಗಿದ್ದಾನೆ, ಆ ಪೂರ್ಣ ಪರಮಾತ್ಮನಂತೂ ಗುಪ್ತನಾಗಿದ್ದಾನೆ, ಪರೋಕ್ಷನು. ಮತ್ತು ನಾನು ಬ್ರಹ್ಮನು, ನನ್ನದು ಓಂ ನಾಮವಿದೆ, ಮತ್ತು ನಾನು ಬ್ರಹ್ಮಲೋಕದಲ್ಲಿ ಇರುತ್ತೇನೆ, ವ್ಯಾಪಕನು. ಅಹಂ ಕಂಭ ಬ್ರಹ್ಮ್ ಓಂ. ಓಂ ನನ್ನ ಅಕ್ಷರವಾಗಿದೆ, ನನ್ನ ಮಂತ್ರವಾಗಿದೆ. ಮತ್ತು ಬ್ರಹ್ಮನಾದ ನಾನು ಆ ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿರುತ್ತೇನೆ. ಶ್ರೀ ದೇವಿ ಭಾಗವತದಲ್ಲಿ 7ನೇ ಸ್ಕಂಧದಲ್ಲಿ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ 562-563ನೇ ಪುಟದಲ್ಲಿ ಸ್ವತಃ ದುರ್ಗೆಯು ಹೇಳುತ್ತಿದ್ದಾಳೆ ಹಿಮಾಲಯನಿಗೆ, ಬ್ರಹ್ಮನ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಹೇಳುತ್ತಾಳೆ, ಅವನದು ಓಂ ನಾಮವಿದೆ, ಮತ್ತು ಆ ಓಂ ನಾಮದ ಜಪದಿಂದ ನೀನು ಬ್ರಹ್ಮಲೋಕವನ್ನು ಪ್ರಾಪ್ತಿಸುವೆ. ಬೇರಾವ ಪೂಜೆಯನ್ನು ಮಾಡದಿರು, ಎಲ್ಲ ಸಾಧನೆಗಳನ್ನು ಬಿಟ್ಟುಬಿಡು. ತನ್ನ ಮಟ್ಟದ್ದು ಕೂಡ ದೇವಿ ಹೇಳುತ್ತಿದ್ದಾಳೆ, ತನ್ನ ಪೂಜೆಯನ್ನು ಕೂಡ ತ್ಯಜಿಸು, ಕೇವಲ ಆ ಓಂ ನಾಮದ ಜಪವನ್ನು ಮಾಡು. ನಂತರ ನೀನು ಬ್ರಹ್ಮನನ್ನು ಪ್ರಾಪ್ತಿಸುವೆ, ಮತ್ತು ಅವನು ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿರುತ್ತಾನೆ. ಆ ಬ್ರಹ್ಮನು ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿ ಸ್ಥಿತನು. ಹೀಗೆಯೇ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಶ್ಲೋಕ ಸಂಖ್ಯೆ 12 ಹೇಳಿದೆ, ಅಂದರೆ ನಾನಂತೂ ಬ್ರಹ್ಮನು. ಅಹಂ ಬ್ರಹ್ಮ್ ಖಂಭ್ ಓಂ. ನನ್ನದು ಓಂ ನಾಮವಿದೆ, ಮತ್ತು ನಾನು ಆ ಬ್ರಹ್ಮಲೋಕ ರೂಪಿ ದಿವ್ಯಾಕಾಶದಲ್ಲಿ ಸ್ಥಿತನು, ಅಂತರಿಕ್ಷದಲ್ಲಿ. ಮತ್ತು ಆ ಪರಮಾತ್ಮನಂತೂ ಪೂರ್ಣ ಪರಮಾತ್ಮನಂತೂ ಪರೋಕ್ಷನು, ಗುಪ್ತನು. ಇವನು ತಿಳಿದಿಲ್ಲ ಅವನ ವಿಷಯದಲ್ಲಿ. ಇದಕ್ಕಾಗಿ 40ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳಿದೆ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಕೃತ್ಯುಂ ಸ್ಮರ್. ಒಂದೊಮ್ಮೆ ನನ್ನ ಸಾಧನೆ ಮಾಡುವುದಾದರೆ ಓಂ ನಾಮದ ಜಪ ಕೆಲಸ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡು. ಹೇಗೆಂದರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 7ರಲ್ಲಿ ಹೇಳಿದೆ, ಅಂದರೆ ಅರ್ಜುನ, ನೀನು ಯುದ್ಧವನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು. ಅಂದರೆ ಯುದ್ಧಕ್ಕಿಂತ ಕಠಿಣ ಕೆಲಸ ಮತ್ತೊಂದಿರಲು ಸಾಧ್ಯ. ಮತ್ತು ಹೇಳ್ತಾನೆ, ಅದರಲ್ಲೂ ಸ್ಮರಣೆ ಮಾಡು, ಮರೆಯಬಾರದು ಇದನ್ನು. ಹೀಗೆ ಇದನ್ನೇ ವೇದಗಳು ಹೇಳುತ್ತಿವೆ. ಯಜುರ್ವೇದ 40ರ ಅಧ್ಯಾಯದ 15ನೇ ಶ್ಲೋಕ, ಓಂ ಕೃತೋಸ್ಮರ್ ಕ್ಲಿಬೇಸ್ಮರ್ ಮತ್ತು ಕರ್ತ್ಯುಂ ಸ್ಮರ್. ಓಂ ನಾಮದ ಜಪ ಮಾಡ್ತಾ ಮಾಡ್ತಾ ಸ್ಮರಣೆ ಮಾಡು, ವಿಶೇಷ ಶ್ರದ್ಧೆಯಿಂದ ಸ್ಮರಣೆಯನ್ನು ಮಾಡು. ಮತ್ತು ಮನುಷ್ಯ ಜೀವನದ ಪ್ರಥಮ ಕರ್ತವ್ಯವನ್ನು ತಿಳಿದು ಇದರ ಸ್ಮರಣೆಯನ್ನು ಮಾಡು, ಅಂದರೆ ಇಷ್ಟು ಶ್ರದ್ಧೆಯಿಂದ ಮಾಡು. ಹೀಗಾಗಿ ಇದರಿಂದ 2 ವಿಷಯಗಳಂತೂ ಸ್ಪಷ್ಟವಾದವು. ಈಗ ದಾಸನೆಯನ್ನು ಹೇಳಲು ಬಯಸ್ತಿದ್ದ ಈ ಎಲ್ಲ ವಿವರಣೆಯನ್ನು 40ನೇ ಅಧ್ಯಾಯದ 10ರಿಂದ ಹಿಡಿದು 13ನೇ ಶ್ಲೋಕಗಳಲ್ಲಿ ಹೇಳಿದೆ. ಏನೆಂದರೆ, ಯಾರೋ ಹೇಳ್ತಾರೆ ಆ ಪರಮಾತ್ಮನ ಬಗ್ಗೆ, ಅಂದರೆ ಅವನು ಉತ್ಪನ್ನನಾಗುವುದಿಲ್ಲ, ಅವನು ನಿರಾಕಾರನು. ಇನ್ಯಾರೋ ಹೇಳ್ತಾರೆ ಅವನು ಅವತಾರ ಧರಿಸಿ ಬರುತ್ತಾನೆ, ಅವನು ಉತ್ಪನ್ನನಾಗುತ್ತಾನೆ, ಅವನು ಸಾಕಾರನು. ಹಾಗಾಗಿ ಇದರಲ್ಲಿ ಹೇಳಿದೇನೆಂದರೆ, ಈ ಸಾಕಾರದ ಮತ್ತು ನಿರಾಕಾರದ ಆ ಪರಮಾತ್ಮನ ಕುರಿತಾದ ಯಥಾರ್ಥ ಮಾಹಿತಿಯನ್ನು ಕೂಡ ಆ ತತ್ವದರ್ಶಿ ಸಂತನು ಹೇಳುತ್ತಾನೆ. ಅವನಿಂದ ಕೇಳಿ ತಿಳಿದುಕೋ. ಹೊಯ್. ಮತ್ತು ಇದೇ ರೀತಿ ಹೇಳಿದೇನೆಂದರೆ, ಕೆಲವರಿಗಂತೂ ಯಾರಿಗೋ ಅಕ್ಷರ ಜ್ಞಾನವಾಯಿತು, ಯಾವುದೇ ಭಾಷೆಯ ವಿಶೇಷತೆಯದ್ದು, ಆಗ ಅವನನ್ನು ವಿದ್ವಾನ ಎನ್ನುತ್ತಾರೆ. ಮತ್ತು ಯಾರಿಗೆ ಅಕ್ಷರ ಜ್ಞಾನವಿಲ್ಲ ಅವನನ್ನು ಅವಿದ್ವಾನ ಎನ್ನುತ್ತಾರೆ. ವಿದ್ವಾನ ಮತ್ತು ಅವಿದ್ವಾನದ ಪರಿಭಾಷೆಯನ್ನೂ ಕೂಡ ಆ ತತ್ವದರ್ಶಿ ಸಂತನೇ ಹೇಳುವನು. ಅವನಿಂದ ಕೇಳಿ ತಿಳಿದುಕೋ. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ವೇದಜ್ಞಾನ ಕೂಡ ಇನ್ಕಂಪ್ಲೀಟ್ ಆಗಿದೆ. ಹೀಗಾಗಿ ವೇದಜ್ಞಾನ ಕೂಡ ಇನ್ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ನಾಲೆಡ್ಜ್ ಇಲ್ಲ, ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ, ಅಂದರೆ ಪೂರ್ಣವಾದ ಆಧ್ಯಾತ್ಮ ಜ್ಞಾನ ಇಲ್ಲ. ಮತ್ತು ಅದೇ ಜ್ಞಾನ 4 ವೇದಗಳದ್ದು ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಹಾಗಾದರೆ ಇದು ಇನ್ಕಂಪ್ಲೀಟ್ ನಾಲೆಜ್ ಆಗಿದೆ, ಇನ್ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಆಗಿದೆ. ಇದು ಕಂಪ್ಲೀಟ್ ನಾಲೆಜ್ ಅಲ್ಲ, ಅಖಿಲಂ ಅಲ್ಲ, ಸಂಪೂರ್ಣ ಆಧ್ಯಾತ್ಮ ಜ್ಞಾನವಲ್ಲ ಇದು. ಹೀಗೆ ಇದಕ್ಕಾಗಿ ಈ
4 ವೇದಗಳಲ್ಲಿ ಕೇವಲ ಬ್ರಹ್ಮ ತನಕದ ಜ್ಞಾನವಿದೆ ಮತ್ತು ಅದರ ಬಳಿಕ ತತ್ ಮತ್ತು ಸತ್ ಏನು ಮಂತ್ರಗಳಿವೆ, ಇವುಗಳ ಮಾಹಿತಿಯು ಸೂಕ್ಷ್ಮ ವೇದದಲ್ಲಿದೆ. ಅದು ಪರಮಾತ್ಮ ಸಚ್ಚಿದಾನಂದ ಘನ ಬ್ರಹ್ಮ ಕಬೀರ ದೇವರ ಕಬೀರವಾಣಿಯಲ್ಲಿ ವರ್ಣಿತವಾಗಿದೆ. ಅದು ಈ ದಾಸನಿಗೆ ತಿಳುವಳಿಕೆಗೆ ಬಂದಿದೆ. ಏಕೆಂದರೆ ಆ ಜ್ಞಾನವನ್ನು ತಿಳಿಯುವುದು ಮೊದಲಂತೂ ಈ 4 ವೇದಗಳೇ ಇವರ ತಿಳುವಳಿಕೆಗೆ ಬರಲಿಲ್ಲ. ಇಂದಿನವರೆಗೆ ಈ ಅಕ್ಷರಸ್ಥರಿಗೆ ಸಂಸ್ಕೃತದ ಜ್ಞಾನಿಗಳಿಗೂ ತಿಳಿಯಲಿಲ್ಲ. ಹಾಗಾಗಿ ಇಲ್ಲಿ ಏನು ಪ್ರಸಂಗ ನಡೆಯುತ್ತಿದೆ, ಈಗ ಅದೇ ಪ್ರಕಾರ ನಂತರ ಈ ಸೂಕ್ಷ್ಮ ವೇದ ಏನಿದೆ ಕಬೀರವಾಣಿ, ಇದು ಕಬೀರ ಪಂಥದವರಿಗೆ ತಿಳಿಯಲಿಲ್ಲ ಇಂದಿನವರೆಗೆ. ಈ ದಾಸನ ಮೇಲೆ ಕೃಪೆ ಮಾಡಿದರು ಪರಮೇಶ್ವರರು ಮತ್ತು ಇದನ್ನು ಅವರೇ ಕೃಪೆ ಮಾಡಿ ಈ ದಾಸನಿಗೆ ತಿಳಿಸಿದರು. ಇಲ್ಲವಾದರೆ ಆ ಪರಮಾತ್ಮನ ಯಾವಾಗ ಈ 4 ವೇದಗಳ ಇವರ ಅರಿವಿಗೆ ಬರುತ್ತಿಲ್ಲ, ಈಗ ಈ ಸಚ್ಚಿದಾನಂದಗನ ಬ್ರಹ್ಮನ ವಾಣಿ ಯಾರ ತಿಳುವಳಿಕೆಗೆ ಬರುವುದು? ಈಗ ಈ ಪರಮಾತ್ಮನ ಆ ಸೂಕ್ಷ್ಮ ವೇದದೊಳಗೆ 4 ವೇದಗಳ 18 ಪುರಾಣಗಳ ಈ ಉಪನಿಷತ್ತುಗಳ ಮತ್ತು ಶ್ರೀಮದ್ ಭಗವದ್ಗೀತೆಯ ಕೂಡ ಜ್ಞಾನವಿದೆ ಮತ್ತು ಇದಲ್ಲದೆ ಬೇರೆ ಜ್ಞಾನವೂ ಇದೆ. ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಇದೆ. ಇದು ಪೂರ್ಣ ಪರಮಾತ್ಮನ ಜ್ಞಾನವಾಗಿದೆ. ಈಗ ಪುಣ್ಯಾತ್ಮರೇ, ಈಗ ಏನು ಇಂದಿನ ಸತ್ಸಂಗ ಪ್ರಾರಂಭವಾಗಿತ್ತು ಈ ವಿಷಯದ ಮೇಲೆ, ಅಂದರೆ ಯಾವ ಪುಣ್ಯಾತ್ಮಗಳು ಮಾನವ ಶರೀರವನ್ನು ಪ್ರಾಪ್ತಿಸಿಕೊಂಡು ಪರಮಾತ್ಮನ ಹುಡುಕಾಟದಲ್ಲಿ ತೊಡಗಿದ್ದಾರೆ, ಅವರು ವಿಶೇಷ ಪುಣ್ಯಕರ್ಮಿ ಜೀವಾತ್ಮಗಳಾಗಿದ್ದಾರೆ. ಹಾಗಂತೂ ಹೇಳಬೇಕೆಂದರೆ ಯಾರಿಗೆ ಮಾನವ ಶರೀರ ಪ್ರಾಪ್ತವಾಗುತ್ತದೆ ಅವರಂತೂ ಪುಣ್ಯಾತ್ಮರು. ಅವರಿಗಿಂತಲೂ ಅಂತೆಯೇ ಹೇಳ್ತಾರಲ್ಲ, ಅವರಿಗಿಂತಲೂ ಯಾರು ಶ್ರೇಷ್ಠರಿದ್ದಾರೆ, ಅವರಿಗಿಂತಲೂ ಯಾರು ಒಳ್ಳೆಯ ಆತ್ಮಗಳಿವೆ, ವಿಶೇಷ ಒಳ್ಳೆಯ ಆತ್ಮಗಳಿವೆ, ಅವುಗಳು ಅವರಾಗಿರುವರು ಯಾರು ಪರಮಾತ್ಮನನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಮನುಷ್ಯ ಶರೀರವನ್ನು ಪಡೆದು. ಮತ್ತು ಅವರು ತಿರುಗುತ್ತಿರುತ್ತಾರೆ. ಹೇಗೆಂದರೆ ಬಾಯಾರಿದವನು ತಿರುಗುವ ರೀತಿ, ನೀರಿನ ಹುಡುಕಾಟದಲ್ಲಿ, ನೀರಿನ ಅನ್ವೇಷಣೆಯಲ್ಲಿ ಜಲವನ್ನು ಹುಡುಕುತ್ತಾ, ಮತ್ತು ಅಂತ್ಯದಲ್ಲಿ ಅವನಿಗೆ ನೀರು ಸಿಗದ ಕಾರಣ ಆ ಬಾಯಾರಿದವನು ಬಾಯಾರಿಕೆಯಿಂದ ಸತ್ತು ಹೋಗುತ್ತಾನೆ. ಹೀಗೆ ಯಾರು ಪ್ರಭುವಿನ ಬಯಕೆಯುಳ್ಳ ಬಾಯಾರಿದ ಆತ್ಮಗಳು ಜಲ ಮೂಲವನ್ನು ತಿಳಿದು, ಏಕೆಂದರೆ ಪರಮಾತ್ಮ ಬರುತ್ತಾರೆ, ಅವರು ಸಂತ ರೂಪದಲ್ಲಿ ಬರುತ್ತಾರೆ, ಇದನ್ನು ಮೊದಲಿನಿಂದಲೂ ನೀವು ಕೇಳುತ್ತಾ ಬಂದಿರುವಿರಿ. ಹೇಳುತ್ತಾರೆ, ಗೊತ್ತಿಲ್ಲ ಯಾವ ರೂಪದಲ್ಲಿ ಭಗವಂತ ಸಿಗುವರು, ಯಾವ ವೇಷದಲ್ಲಿ. ಪರಮಾತ್ಮನು ಮನುಷ್ಯ ರೂಪದಲ್ಲಿ ಇರುವನು ಮತ್ತು ಇಲ್ಲೂ ಕೂಡ ಅವನು ಆ್ಯಸ್ ಇಟ್ ಈಸ್ ತನ್ನ ತೇಜೋಮಯ ಶರೀರವನ್ನು ಹಗುರಗೊಳಿಸಿ ಸರಳಗೊಳಿಸಿ ನೇರವಾಗಿ ಇಲ್ಲಿಗೆ ಬರುತ್ತಾರೆ, ಲೀಲೆ ಮಾಡುತ್ತಾರೆ, ಆಧ್ಯಾತ್ಮ ಜ್ಞಾನ ತತ್ವಜ್ಞಾನವನ್ನು ಹೇಳುತ್ತಾರೆ, ತಿಳುವಳಿಕೆ ನೀಡುತ್ತಾರೆ. ಹಾಗಾಗಿ ಎಲ್ಲರಿಗೂ ಇದು ತಿಳಿದಿದೆ. ಆತ್ಮಕ್ಕೆ ಅಂದರೆ ಆ ಪರಮಾತ್ಮ ಸಂತರೂಪದಲ್ಲಿ ಬರುತ್ತಾರೆ. ಮತ್ತು ಯಾವಾಗ ಅವರು ಸಂತರೂಪದಲ್ಲಿ ಬರುತ್ತಾರೆ ಆಗ ಆ ಭಗವಂತನ ಅಂದರೆ ಅವನ ಆಶ್ರಯದಲ್ಲಿ ಬರುವುದರಿಂದ, ಆ ಸಂತನ ಆಶ್ರಯದಲ್ಲಿ ಬರುವುದರಿಂದ ಜನರಿಗೆ ವಿಶೇಷ ಲಾಭವಾಗುತ್ತದೆ. ಮತ್ತು ಆ ಪರಮಾತ್ಮ ಅಂದರೆ ಪೂರ್ಣ ಬ್ರಹ್ಮ. ಈಗ ಪೂರ್ಣ ಬ್ರಹ್ಮ ಪಬ್ಲಿಕ್, ಪೂರ್ಣ ಸಂತ ಸದ್ಗುರು. ಈಗ ಪರಮಾತ್ಮ ಎಂದು ಒಪ್ಪುವುದು ನಾವು ಬಿಟ್ಟುಬಿಟ್ಟೆವು. ಅಂದರೆ ಭಗವಂತ ಇರಲಿಕ್ಕಿಲ್ಲ, ಅವನಂತೂ ಪರಮ ಸಂತನಾಗಿರುತ್ತಾನೆ, ಅವನು ಪ್ರಭುವಿನಂತಹ ಗುಣಗಳನ್ನು ಹೊಂದಿರುತ್ತಾನೆ. ನಾವು ಹೇಗೆ ಈ ಅಜ್ಞಾನವನ್ನು ಗ್ರಹಣ ಮಾಡಿದೆವು? ಈ ಅಜ್ಞಾನಿಗಳ ಈ ಅಜ್ಞಾನ ಸಿದ್ಧಾಂತದ ಆಧಾರದಿಂದ. ಹೇಗೆಂದರೆ 11 ಉಪನಿಷತ್ತುಗಳಿವೆ. ಈ 11ಕ್ಕೆ 11 ಉಪನಿಷತ್ತುಗಳ ಕುರಿತಾಗಿ ಎಲ್ಲರ ಮತ ಭಿನ್ನ ಭಿನ್ನವಾಗಿದೆ, ಅನುಭವ ಬೇರೆಯಾಗಿದೆ, ಅವರ ಜ್ಞಾನ, ಅವರು ಜಪಿಸುವ ಮಂತ್ರ ಬೇರೆ ಬೇರೆ ಆಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಹೇಳಿದ್ದಾರೆ ಅಂದರೆ ಪರಮಾತ್ಮನಂತೂ ನಿರಾಕಾರನು. ಮತ್ತು ಸಂತರು ಯಾರು ಪರಮ ಸಂತರಾಗಿರುತ್ತಾರೆ ಅವರು ತಮ್ಮ ಸಾಧನೆಯಿಂದ ಅವನ ಶಕ್ತಿ ಗ್ರಹಣ ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಅವರು ಲಾಭ ನೀಡುತ್ತಾರೆ. ಇದು ಈ ಅಜ್ಞಾನಿಗಳ ವಿಚಾರವಾಗಿದೆ. ಪರಮಾತ್ಮನ ಮಟ್ಟದ ಲಾಭವನ್ನು ಪರಮಾತ್ಮನೇ ನೀಡಲು ಸಾಧ್ಯ. ಪರಮಾತ್ಮನ ಭಕ್ತಿಯನ್ನು ಮಾಡಿ ಯಾರೋ ಭಿಕ್ಷುಕ ಸ್ವಲ್ಪ ಭಿಕ್ಷೆ ಬೇಡಿದರೂ ಅವನು ಎಷ್ಟು ಜನರಿಗೆ ಸುಖ ನೀಡಬಹುದು ಆ ಭಿಕ್ಷೆಯಿಂದ?
ಆದರೆ ಪರಮಾತ್ಮ ನೀಡುವುದಕ್ಕೆ ಸಾಟಿಯಾದೀತೆ? ಹಾಗೆ ಪರಮಾತ್ಮ ಸ್ವತಃ ಬರುತ್ತಾರೆ. ಒಬ್ಬ ಸಿಂಪಲ್ ಮ್ಯಾನ್ ಥರ ಬದುಕುತ್ತಾರೆ. ಇದನ್ನು ಸ್ಪಷ್ಟಪಡಿಸುತ್ತಾರೆ ಋಗ್ವೇದ ಮಂಡಲ ಸಂಖ್ಯೆ 1 ಮತ್ತು ಸೂಕ್ತಿ ಸಂಖ್ಯೆ 31. 31ನೇ ಮಂತ್ರದ 17ರಲ್ಲಿ ಸ್ಪಷ್ಟಪಡಿಸಿದೆ. ಅಂದರೆ ಅವನು ಮನುಷ್ಯವತ್ ಅಗ್ನೇ, ಆ ಪರಮಾತ್ಮ, ಹೇ ಪರಮೇಶ್ವರ, ತಾವು ಮನುಷ್ಯನಂತೆ ಬರುತ್ತೀರಿ. ತಮ್ಮ ಲೀಲೆಗಳಲ್ಲಿ ಹೀಗೆ ಬರೆದಿದೆ, ತಾವು ಪ್ರತಿಯೊಂದು ಯುಗದಲ್ಲಿ ಮೊದಲು ಕೂಡ ಬಂದಿರುವಿರಿ ಮತ್ತು ಪುನಃ ಅದೇ ರೂಪದಲ್ಲಿ ಬನ್ನಿರಿ ಮತ್ತು ನಮಗೆ ದರ್ಶನವನ್ನು ನೀಡಿರಿ ಮತ್ತು ನಮ್ಮ ಅಜ್ಞಾನವನ್ನು ದೂರ ಸರಿಸಿ. ಹೇ ಮನುಷ್ಯವತ್, ಹೇ ಮನುಷ್ಯನ ಥರ ಇರುವ ಭಗವಂತ. ಹಾಗಾಗಿ ಇಲ್ಲಿ ಏನು ಹೇಳಿದೆ ಅಂದರೆ, ಈ ಭಗವಂತನ ಬಯಕೆಯುಳ್ಳ ಆತ್ಮ ಯಾರೋ ಮಂದಿರಕ್ಕೆ ಹೋಗುತ್ತಾರೆ, ಯಾರೋ ಮಸೀದಿಗೆ ಹೋಗುತ್ತಾರೆ ದುಃಖ ನಿವಾರಣೆಗಾಗಿ ಅಥವಾ ಪರಮಾತ್ಮನನ್ನು ಪಡೆಯಲು, ಧನಿಕನಾಗಲು. ಇನ್ಯಾರೋ ಗುರುದ್ವಾರಗಳಲ್ಲಿ ಹೋಗುತ್ತಾರೆ, ಮತ್ಯಾರೋ ಚರ್ಚ್ಗಳಿಗೆ ಹೋಗುತ್ತಾರೆ. ಮಾತ್ರವಲ್ಲದೆ ಒಂದಲ್ಲ ಒಂದು ಅನುಷ್ಠಾನ, ಯಜ್ಞ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ. ಇದರ ಹೊರತಾಗಿ ಯಾರೋ ಪರ್ವತದ ಮೇಲೆ ಹೋಗುತ್ತಾರೆ, ತಿಳಿದು ಬರುತ್ತದೆ ಯಾವುದೋ ಗುಹೆಯಲ್ಲಿ, ಅಂದರೆ ಅಲ್ಲಿ ಯಾರೋ ಸಾಧು ಹಂತರು ಇರುತ್ತಾರೆ, ಅಲ್ಲಿಗೆ ಹೋಗುತ್ತಾರೆ. ಅಥವಾ ಯಾವುದೋ ತೀರ್ಥಸ್ಥಳಕ್ಕೆ ಹೋಗುತ್ತಾರೆ. ಈ ತೀರ್ಥಸ್ಥಳ ಅಂದ್ರೇನು? ಅಂದರೆ ಅಲ್ಲಿ ಯಾರೋ ಸಂತ, ಋಷಿ, ಸಾಧಕನು ತನ್ನ ಸಾಧನೆಗಳನ್ನು ಮಾಡಿರುತ್ತಾರೆ. ಅಥವಾ ಯಾವುದೋ ವಿಶೇಷ ಘಟನೆಗಳು ಅಲ್ಲಿ ಘಟಿಸಿರುತ್ತವೆ, ಅವು ಸ್ಮಾರಕಗಳಾಗಿವೆ, ಅಲ್ಲಿಗೆ ಹೋಗುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.